ಓಕೆ, ಎಲ್ಲರೂ ಕೂಡ ಸಂಪೂರ್ಣವಾಗಿ ಇವತ್ತಿನ ಒಂದು ಆನ್ಲೈನ್ ಕೋರ್ಸ್ಗೆ ಸಂಪೂರ್ಣವಾಗಿ ಜಾಯಿನ್ ಆಗಿದ್ದೀರಾ ಅಂತ ಅನ್ಕೋತಾ ಅದನ್ನೇ. ಹಿಂದಿನ ದಿನದ ಒಂದು ಕ್ಲಾಸ್ ಅಲ್ಲಿ ನಾವು ಏನ್ ನೋಡಿದೀವಪ್ಪ ಅಂದ್ರೆ, ಇವತ್ತು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಯಾವ ರೀತಿಯಾಗಿ ಟೇಬಲ್ಸ್ ಗಳನ್ನ ಹಾಕಬಹುದು, ಯಾವ ರೀತಿಯಾಗಿ ಅಕ್ಷರಗಳನ್ನ ಎಡಿಟ್ ಮಾಡಬಹುದು ಅನ್ನೋದನ್ನ ಸಂಪೂರ್ಣವಾಗಿ ಕಲಿಸ್ಕೊಟ್ಟಿದ್ದೇನೆ. ಇವತ್ತು ಅದೇ ಒಂದು ಕ್ಲಾಸಿನ ಮುಂದಿನ ಒಂದು ವಿಧಾನವನ್ನ ಸಂಪೂರ್ಣವಾಗಿ ಹೇಳ್ಕೊಡ್ತಾ ಇದ್ದಾನೆ. ದಯವಿಟ್ಟು ಏನ್ ಮಾಡ್ಬೇಕಪ್ಪ ಅಂದ್ರೆ, ನಿಮ್ಮ ಒಂದು ವಾಯ್ಸ್ ಮ್ಯೂಟ್ ಮಾಡ್ಕೋಬೇಕು, ಬೇರೆಯವರಿಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರತ್ತೆ. ಮ್ಯೂಟ್ ಮಾಡ್ಕೊಂಡು ಸಂಪೂರ್ಣವಾಗಿ ಸಮಾಧಾನದಿಂದ ಒಂದು ನೋಟ್ಸ್ ಅನ್ನ ಮಾಡ್ಕೋಬೇಕು. ಒಂದು ಪೆನ್ನು, ಒಂದು ನೋಟ್ ಬುಕ್ ತಗೊಂಡು ಯಾವುದನ್ನ ಏನ್ ಹೇಳ್ತಾ ಇರ್ತೀನಿ ಅದನ್ನ ಸಮಾಧಾನದಿಂದ ಸಂಪೂರ್ಣವಾಗಿ ಬರ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಸಂಪೂರ್ಣವಾಗಿ ಮಾಡಬೇಕಾಗತ್ತೆ. ಓಕೆ, ನಾನೇನ್ ಮಾಡ್ತಾ ಇದ್ದೀನಿ, ಮೊದಲಿಗೆ ಕಂಪ್ಯೂಟರ್ ಒಳಗಡೆ ಆಲ್ ಪ್ರೋಗ್ರಾಮ್ ಒಳಗೆ ಹೋಗಿ ಇಲ್ಲಿಂದ ಮೈಕ್ರೋಸಾಫ್ಟ್ ಆಫೀಸ್ ವರ್ಡ್ ಅನ್ನ ಸಂಪೂರ್ಣವಾಗಿ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ಓಕೆ, ಸಂಪೂರ್ಣವಾಗಿ ಸ್ಟಾರ್ಟ್ ಆದ ನಂತರ ಹಿಂದಿನ ಒಂದು ಕ್ಲಾಸ್ ಒಳಗೆ ಕೂಡ ಸಂಪೂರ್ಣವಾಗಿ ನಾವು ಏನೆಲ್ಲ ಕಲ್ತೀವಪ್ಪ ಅಂದ್ರೆ, ಹೋಮ್ ಪೇಜ್ ಅಲ್ಲಿ ಇರುವಂತ ಅಂದ್ರೆ ಹೋಮ್ ಟ್ಯಾಬ್ ಅಲ್ಲಿ ಬರುವಂತ ಇವೆಲ್ಲವನ್ನು ಕೂಡ ಸಮಗ್ರವಾಗಿ ನಾವು ಕಲ್ಕೊಂಡಿದ್ದೇವೆ. ಅದರ ಜೊತೆಗೆ ನೋಡುವಂತದ್ದು ಅಂದ್ರೆ, ಹಿಂದಿನ ಒಂದು ಕ್ಲಾಸ್ ಒಳಗೆ ನಾವು ಏನ್ ಕಲ್ತೀವಪ್ಪ ಅಂದ್ರೆ, ಇಲ್ಲಿ ಇನ್ಸರ್ಟ್ ಒಳಗೆ ಬರುವಂತ ಟೇಬಲ್ಸ್ ಗಳು, ಮತ್ತೆ ಇಲ್ಲಿಂದ ಪೇಜ್ ಬ್ರೇಕ್ ಏನ್ ಕೆಲಸ ಮಾಡುತ್ತೆ, ಬ್ಲಾಂಕ್ ಪೇಜ್ ಏನ್ ಕೆಲಸ ಮಾಡುತ್ತೆ, ಕವರ್ ಪೇಜ್ ಏನ್ ಕೆಲಸ ಮಾಡ್ತದ, ಮತ್ತೆ ಇನ್ಸರ್ಟ್ ಟೇಬಲ್ ಏನ್ ಕೆಲಸ ಮಾಡುತ್ತೆ, ಡ್ರಾ ಟೇಬಲ್ ಏನ್ ಕೆಲಸ ಮಾಡ್ತದ, ಇವೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿ ಕಲ್ತಿರುವಂತದ್ದು ಹಿಂದಿನ ಕ್ಲಾಸ್ ಒಳಗಡೆ ನಾವೇನ್ ಮಾಡಿದೀವಿ, ಕಲ್ತಿದೀವಿ. ಅದೇ ಒಂದು ಟೇಬಲ್ಸ್ ಅಲ್ಲಿ ಬರುವಂತ ಮುಂದಿನ ಒಂದು ಹಂತ ಇನ್ನೂ ಕೂಡ ಬಹಳಷ್ಟು ಕಲಿಬೇಕಾಗಿರುವಂತದ್ದು. ಯಾಕಂದ್ರೆ ಟೇಬಲ್ ಅನ್ನೋದೇನಿದೆಯಲ್ಲ, ಇವು ಒಂದು ಮೈಕ್ರೋಸಾಫ್ಟ್ ವರ್ಡ್ ಒಳಗಡೆ ಅತ್ಯಂತ ಇಂಪಾರ್ಟೆಂಟ್ ಆಗಿರುವಂತ ಒಂದು ಭಾಗ ಅಂತಾನೆ ಕೂಡ ನಾವು ಸಂಪೂರ್ಣವಾಗಿ ಹೇಳ್ಬೋದು. ಯಾಕಂದ್ರೆ ಇದರ ಬಗ್ಗೆ ಇನ್ನೂ ಬಹಳಷ್ಟು ನಾವು ಕಲಿಬೇಕಾಗಿರೋದ್ರಿಂದ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೇನೆ, ದಯವಿಟ್ಟು ಈ ಒಂದು ಟೇಬಲ್ ಅಂದ್ರೆ ಇನ್ನೂ ಬಹಳಷ್ಟು ನಾವು ಕಲಿಬೇಕಾಗಿದೆ. ಇದರಲ್ಲಿ ಇವೆಲ್ಲ ಏನ್ ಕೆಲಸ ಮಾಡುತ್ತೆ, ಇನ್ಸರ್ಟ್ ಟೇಬಲ್ ಗೊತ್ತಾಗಿದೆ, ಡ್ರಾ ಟೇಬಲ್ ಗೊತ್ತಾಗಿದೆ, ಇಲ್ಲಿಂದ ಇನ್ಸರ್ಟ್ ಒಂದು ಸ್ಪೈಡರ್ ಒಂದು ಸೀಟ್ ಅಂತ ಇದೆ, ಇದನ್ನು ಕೂಡ ನಮ್ಗೆ ಗೊತ್ತಾಗಿಲ್ಲ. ಜೊತೆಗೆ ಇಲ್ಲಿಂದ ಕ್ವಿಕ್ ಟೇಬಲ್ಸ್ ಅಂತ ಇದೆ, ಇದನ್ನು ಕೂಡ ನಾವು ನೋಡಬೇಕಾಗಿರುವಂತದ್ದು. ಇನ್ನು ಬಹಳಷ್ಟು ವಿಧಾನಗಳನ್ನ ನಾವು ಬರೇ ಒಂದು ಟೇಬಲ್ ಒಳಗಡೆನೆ ಇನ್ನು ಕಲಿಬೇಕಾಗಿರುವಂತದ್ದು ಇನ್ನು ಬಹಳಷ್ಟು ಇದೆ. ಗೊತ್ತಾಗ್ತಿದ್ಯಾ? ಓಕೆ, ಸಂಪೂರ್ಣವಾಗಿ ನಾನೇನ್ ಮಾಡ್ತಾ ಇದ್ದೇನೆ, ಇಲ್ಲಿಂದ ಬೇಸಿಕ್ ಆಗಿ ಒಂದು ಟೇಬಲ್ಸ್ ಅನ್ನ ಆಡ್ ಮಾಡ್ಕೋತಾ ಇದ್ದೇನೆ. ಒಂದು ಓಕೆ, ಈ ರೀತಿಯಾಗಿ ಬಂದಿರೋದಕ್ಕೆ ನಾವು ರೋ ಅಂತ ಹೇಳ್ತೀವಿ. ಓಕೆ, ನಾವು ಇದೇ ರೀತಿಯಾಗಿ ಹೋದಾಗ ಇವುಗಳಿಗೆ ನಾವು ರೋ ಅಂತ ಕರಿತೀವಿ. ಓಕೆ, ಕಾಲಮ್ ಬರಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಈ ರೀತಿಯಾಗಿ ತಗೊಂಡಾಗ ಅಂದ್ರೆ ಒಳಗಡೆ ಲೈನ್ ಬರ್ತಾ ಇದೆಯಲ್ಲ, ಒಂದು ನೋಟ್ಬುಕ್ ತರ, ನೋಟ್ಬುಕ್ ಒಳಗೆ ಲೈನ್ ಇರ್ತೈತಿಲ್ರಿ, ಅವಾಗ ರೋ ಅಂತ ಹೇಳ್ತೀವಿ. ಕಾಲಮ್ ಯಾವಾಗ ಬರ್ತದೆ ಅಂದ್ರೆ, ನೀವು ಈ ರೀತಿಯಾಗಿ ಮುಂದ್ಗಡೆ ಹೋದಾಗ ನೋಡಿ, ಒಂದು ಕಾಲಮ್ ಬತ್ತು, ಎರಡನೇ ಕಾಲಮ್ ಬತ್ತು, ಮೂರನೇ ಕಾಲಮ್ ಬತ್ತು, ಈ ರೀತಿಯಾಗಿ ನಾವು ಕಾಲಮ್ಗಳನ್ನ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಾಲಮ್ಗಳನ್ನ ನಾವಿಲ್ಲಿ ಹಾಕೋಬಹುದು. ಗೊತ್ತಾಗ್ತಿದೆ? ಅಂದ್ರೆ ಈ ರೀತಿಯಾಗಿ ನಾವು ಏನ್ ಮಾಡ್ತೀವಿ, ಒಂದು ಟೇಬಲ್ಸ್ ಅನ್ನ ಸಂಪೂರ್ಣವಾಗಿ ಹಾಕೊಳ್ಳಿಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ, ಇನ್ಸರ್ಟ್ ಒಳಗೋಗಿ ಟೇಬಲ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ನಮ್ಗೆ ಎಷ್ಟು ಟೇಬಲ್ಸ್ ಬೇಕೋ ಅಷ್ಟು ಟೇಬಲ್ಸ್ ಗಳನ್ನ ನಾವು ಏನ್ ಮಾಡಬಹುದು, ಇಲ್ಲಿಂದ ಹಾಕೊಳ್ಳಿಕ್ಕೆ ಒಂದು ಅವಕಾಶ ಮತ್ತೆ ಯೂಸ್ಫುಲ್ ಆಗಿರುವಂತದನ್ನ ಇಲ್ಲಿ ನಾವು ತಗೋಬಹುದು. ಗೊತ್ತಾಗ್ತಿದೆ? ಹಾಗಾದ್ರೆ ಈ ಹಾಕೊಂಡಿರುವಂತ ಒಂದು ಟೇಬಲ್ಸ್ ಅನ್ನ ಡಿಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡಬೇಕು, ನಾನು ಹಿಂದಿನ ಒಂದು ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೇನೆ. ಇದಕ್ಕೆ ಡಿಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ, ಡಿಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಯಾರು ಹೇಳ್ತೀರಿ? ಸೆಲೆಕ್ಟ್ ಮಾಡಿ ಬ್ಯಾಕ್ ಸ್ಪೇಸ್ ಬಟನ್ ಪ್ರೆಸ್ ಮಾಡಬೇಕು ಸರ್. ಯಾವ್ದು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಅಂದ್ರೆ ಮೌಸ್ ಇಂದ ಏನ್ ಮಾಡ್ಬೇಕು, ಈ ರೀತಿಯಾಗಿ ಡ್ರ್ಯಾಗ್ ಮಾಡ್ಕೊಂಡು ಬ್ಯಾಕ್ ಪೇಸ್ ಅನ್ನ ಫ್ರೆಶ್ ಮಾಡಿದ್ರೆ ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡತ್ತೆ. ಈಗ ಸಪೋಸ್ ನಾನೇನ್ ಮಾಡ್ತೀನಿ, ಕೆಲವೊಂದಿಷ್ಟು ಯಾವ್ದಾದ್ರು ಇದರಲ್ಲಿ ನಾನು ಬರೀತೀನಿ. ಓಕೆನಾ, ಈ ರೀತಿಯಾಗಿ ಏನೋ ಒಂದ್ ಕಡೆ ನಾನು ಅಕ್ಷರಗಳನ್ನ ಬರ್ದಿರ್ತೀನಿ, ಅವಾಗ ನನಗೂ ಕೂಡ ಇಲ್ಲಿ ಡಿಲೀಟ್ ಮಾಡ್ಬೇಕಂತ ಅನಿಸ್ತದ. ಅವಾಗ ಅದನ್ನ ಹೆಂಗೆ ಡಿಲೀಟ್ ಮಾಡಬೇಕು, ಈಗ ನೋಡ್ರಿ ನಾನು ಸಂಪೂರ್ಣವಾಗಿ ಬರ್ದೆ. ಈಗೇನ್ ಮಾಡ್ತೀನಿ, ಆಗ್ಲೇ ಹೇಳಿದ್ರು ಯಾವ ವಿಧಾನ, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಸರ್, ಬ್ಯಾಕ್ ಪೇಸ್ ಒತ್ತಿ ಡಿಲೀಟ್ ಆಗತ್ತೆ ಅಂತಾನು ಕೂಡ ಹೇಳಿದ್ರು. ಅದು ಇಲ್ಲಿ ಕೆಲಸ ಆಗತ್ತಾ ಅನ್ನೋದು ಕೂಡ ನಾವು ನೋಡ್ಬೇಕಾಗಿದೆ. ಈಗ ಸಪೋಸ್ ನಾವು ಕೆಲವೊಂದು ಟೈಮ್ ಏನ್ ಮಾಡ್ತೀವಿ, ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ನಮ್ಮ ಒಂದು ಕೀಬೋರ್ಡ್ ಅಲ್ಲಿ ಇರುವಂತ ಒಂದು ಡಿಲೀಟ್ ಬಟನ್ ಫ್ರೆಶ್ ಮಾಡಿದಾಗ ಒಳಗಡೆ ಬರ್ದಿರುವಂತ ಒಂದು ಅಕ್ಷರಗಳ ಮಾತ್ರ ಡಿಲೀಟ್ ಆಗತ್ತೆ. ಗೊತ್ತಾಗ್ತಿದೆ? ಇಲ್ಲಿ ತಿಳ್ಕೊಬೇಕಾಗಿರುವಂತದ್ದು ಒಳಗಡೆ ಇರುವಂತ ಅಕ್ಷರಗಳನ್ನ ಡಿಲೀಟ್ ಮಾಡಬೇಕಾಗಿದೆ ಸರ್, ನನಗೆ ಟೇಬಲ್ ಅಷ್ಟೇ ಉಳ್ಕೋಬೇಕಾಗಿದೆ. ಅವಾಗ ನಾನು ಏನ್ ಮಾಡ್ಬೇಕಂದ್ರೆ, ನೀವು ಮೌಸ್ ಇಂದ ಸಂಪೂರ್ಣವಾಗಿ ಹಿಂಗ ಜಗ್ಬೇಕು, ಈ ರೀತಿಯಾಗಿ ಒಂದು ಕಲರ್ ಒಳಗೆ ಸೆಲೆಕ್ಷನ್ ಆಗಿರ್ತದ. ಇಲ್ಲಿ ನೀವು ಡಿಲೀಟ್ ಒತ್ತಿದ್ರೆ ಸಾಕು, ಟೇಬಲ್ ಡಿಲೀಟ್ ಆಗಲ್ಲ, ಆ ಟೇಬಲ್ ಒಳಗಿರುವಂತ ಅಕ್ಷರಗಳು ವಿಷಯವನ್ನ ಸಂಪೂರ್ಣವಾಗಿ ಡಿಲೀಟ್ ಆಗುತ್ತೆ. ಇಲ್ಲ ಸರ್, ನನಗೆ ಅಕ್ಷರ ಜೊತೆಗೆ ಟೇಬಲ್ ಕೂಡ ಡಿಲೀಟ್ ಆಗ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಬ್ಯಾಕ್ ಪೇಸ್ ಅನ್ನ ಒತ್ತಿದ್ರೆ ಏನಾಗ್ತದೆ, ಸಂಪೂರ್ಣವಾಗಿ ನೀವು ಹಾಕಿರುವಂತ ಒಂದು ಟೇಬಲ್ಸ್ ಏನಾಗುತ್ತೆ, ಸಂಪೂರ್ಣವಾಗಿ ರಿಮೂವ್ ಆಗಿ ಹೋಗ್ಬಿಡ್ತದ. ಮತ್ತೆ ನಾನು ಕಂಟ್ರೋಲ್ ಜೆಡ್ ಮಾಡ್ತೀನಿ, ವಾಪಸ್ ಬಂತು ಮತ್ತೆ ಕಂಟ್ರೋಲ್ ಜೆಡ್ ಮಾಡ್ತೇನೆ, ಇದರ ಒಳಗಡೆ ಇರುವಂತ ಅಕ್ಷರಗಳ ಮಾತ್ರ ಡಿಲೀಟ್ ಮಾಡ್ಕೋತೀನಿ. ಅಂದ್ರೆ ನಾನೇನ್ ಮಾಡ್ತೀನಿ, ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದಾಗ ಸಂಪೂರ್ಣವಾಗಿ ಡಿಲೀಟ್ ಆಗ್ತಾ ಇರತ್ತೆ. ಹೌದಾ? ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಒಂದು ಯಾವ್ದ್ರಲ್ಲಿ ಒಂದು ಟೇಬಲ್ಸ್ ಅನ್ನ ತಗೋಬಹುದು. ಸರ್ ಇಲ್ಲ ಸರ್, ನನಗೆ ಮತ್ತೆ ಬೇರೆ ಬೇರೆ ಬಹಳಷ್ಟು ಕೆಲಸಗಳ ಮಾಡ್ತಾರಲ್ರಿ, ಅವರೆಲ್ಲ ಹೆಂಗ್ ಮಾಡ್ತಾರೆ, ಬೇರೆ ಬೇರೆ ಟೇಬಲ್ ಹಾಕಿರ್ತಾರ್ರಿ ಸರ್ ಬಹಳಷ್ಟು. ಯಾಕಂದ್ರೆ ನಾವಿಲ್ಲಿ ಟೇಬಲ್ ಅನ್ನ ಹಾಕೊಂಡಿವಿ, ರೆಡಿಮೇಡ್ ಟೇಬಲ್ ಏನಾದ್ರೂ ಸಿಗ್ತಾವಾ ಇದ್ರಲ್ಲಿ, ಅಂದ್ರೆ ಮಾಡಿ ಇಟ್ಟಿರೋದನ್ನೇ ಸಿಗ್ತಾವ ಅನ್ನೋದನ್ನ ನೋಡೋದಾದ್ರೆ, ನಾವು ಟೇಬಲ್ಸ್ ಅಲ್ಲಿ ನಾವು ಹಿಂದಿನ ದಿನ
ಟೇಬಲ್ಸ್, ಇನ್ಸರ್ಟ್ ಟೇಬಲ್ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಕಲ್ತಿದ್ದೀವಿ, ಡ್ರಾ ಟೇಬಲ್ ಕೂಡ ಸಂಪೂರ್ಣವಾಗಿ ಕಲ್ತಿದ್ದೀವಿ. ಜೊತೆಗೆ ಇಲ್ಲಿಂದ ಎಕ್ಸೆಲ್ ಒಂದು ಸ್ಪೈಡರ್ ಸೀಟ್ ಅಂತ ಬರುತ್ತೆ. ನಾವು ಎಕ್ಸೆಲ್ ಒಳಗಡೆ ಕೆಲಸ ಮಾಡಿರುವಂತಹ ಒಂದು ಸೀಟ್ ಕೂಡ ನಾವೇನ್ ಮಾಡಬಹುದು, ಇದರ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಅಲ್ಲಿಂದಲೂ ಕೂಡ ನಾವೇನ್ ಮಾಡಬಹುದು, ಈ ರೀತಿಯಾಗಿ ಒಂದು ಸೀಟ್ ಕೂಡ ಸಂಪೂರ್ಣವಾಗಿ ಇಲ್ಲಿಂದ ನಾವು ಆಡ್ ಮಾಡ್ಕೋಬಹುದು. ಗೊತ್ತಾಗ್ತಿದೆಯಾ, ಕಾಣಿಸ್ತಾ ಇದೆಯಾ? ಈ ರೀತಿಯಾಗಿ ನಾವೇನ್ ಮಾಡಬಹುದು, ಎಕ್ಸೆಲ್ ಅಲ್ಲಿ ಬರುವಂತಹ ಒಂದು ಸ್ಪೈಡರ್ ಸೀಟ್ ಕೂಡ ನಾವೇನ್ ಮಾಡಬಹುದು, ಇಲ್ಲಿ ಅಪ್ಲೈ ಮಾಡ್ಕೊಂಡು ಇದರ ಒಳಗೂ ಕೂಡ ನೀವು ಸಂಪೂರ್ಣವಾಗಿ ಬರಿಬಹುದು ಎಕ್ಸೆಲ್ ಒಳಗಡೆ. ಗೊತ್ತಾಗುತ್ತೆ? ಎಕ್ಸೆಲ್ ಒಳಗಡೆ ಇಲ್ಲಿ ಕ್ಯಾಲ್ಕುಲೇಷನ್ ನಂಬರ್ ಬರ್ಬೇಕು ಸರ್, ಸೀರಿಯಲೈಸ್ ಅಂದ್ರೆ ಬಹಳ ಈಸಿ ಇರುತ್ತೆ. ಅಂದ್ರೆ ಎಕ್ಸೆಲ್ ಒಳಗಡೆ ಇರುವಂತಹ ಒಂದು ಪೇಜ್ ಅನ್ನೇ ನಾವೇನ್ ಮಾಡ್ಕೋಬಹುದು, ಇಲ್ಲಿ ತಗೊಂಡು ಕೆಲಸವನ್ನ ಬಹಳ ಈಸಿಯಾಗಿ ಮಾಡ್ಕೋಬಹುದು. ಇದಕ್ಕೆ ನೀವು ಪ್ರಿಂಟ್ ಕೊಟ್ಟರು ಕೂಡ ಸಂಪೂರ್ಣವಾಗಿ ಪ್ರಿಂಟ್ ಕೂಡ ಇಲ್ಲಿಂದ ಸಂಪೂರ್ಣವಾಗಿ ಬರ್ಲಿಕ್ಕೆ ಶುರು ಆಗ್ತದೆ. ಗೊತ್ತಾಯ್ತಾ? ಮತ್ತೆ ಇನ್ನೊಂದು ಏನ್ ಬರುತ್ತೆ ಇದರ ಕೆಳಗಡೆ ಇನ್ಸರ್ಟ್ ಒಳಗೆ ಹೋಗ್ತೀನಿ, ಇಲ್ಲಿಂದ ಕ್ವಿಕ್ ಟೇಬಲ್ಸ್ ಅಂತ ಬರುತ್ತೆ. ಅಂದ್ರೆ ಆಲ್ರೆಡಿ ರೆಡಿಮೇಡ್ ಟೇಬಲ್ಸ್ ಗಳನ್ನ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೋಡಿ, ನನಗೆ ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ತೀನಿ, ಸಂಪೂರ್ಣವಾಗಿ ಕ್ಯಾಲೆಂಡರ್ ತಯಾರು ಮಾಡಿರುವಂತ ಒಂದು ಪೇಜ್ ನನಗೆ ಏನಾಯ್ತು ಸಂಪೂರ್ಣವಾಗಿ ಬಂದಿರುತ್ತೆ. ಇಲ್ಲ ಸರ್ ನನಗೆ ಮತ್ತೆ ಬೇರೆ ಬೇರೆ ಇದರಲ್ಲಿ ಏನಾದ್ರೂ ಎಡಿಟ್ ಮಾಡಬಹುದು, ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. 11 ಜಾಗಕ್ಕೆ ನೀವು 14 ಹಾಕೋರಿ ಎಡಿಟ್ ಮಾಡ್ಲಿಕ್ಕೆ ಕೂಡ ಅವಕಾಶ ಇರುತ್ತೆ. ಗೊತ್ತಾಗ್ತದೆ? ಎಡಿಟ್ ಕೂಡ ಮಾಡಬಹುದು. ಸರ್ ಇಲ್ಲ ನನಗೆ ಬೇರೆ ಬೇರೆದು ತಗೋಬೇಕಾಗಿದೆ, ಮತ್ತೆ ಇನ್ಸರ್ಟ್ ಒಳಗೆ ಹೋಗ್ರಿ, ಅಲ್ಲಿಂದ ಟೇಬಲ್ಸ್ ಅಂತ ಬರುತ್ತೆ. ನೀವೇನ್ ಮಾಡಬೇಕು, ಕ್ವಿಕ್ ಟೇಬಲ್ಸ್ ಒಳಗೆ ಹೋಗಿ ಇಲ್ಲಿ ಬರುವಂತ ಬಹಳಷ್ಟು ಒಂದು ಟೇಬಲ್ಸ್ ಗಳು ಮತ್ತೆ ಬಹಳಷ್ಟು ರೆಡಿಮೇಡ್ ಮಟೀರಿಯಲ್ ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೋಡಿ, ಇದರ ಮೇಲೆ ಕ್ಲಿಕ್ ಮಾಡಿದಾಗೆ ಆಲ್ರೆಡಿ ರೆಡಿಮೇಡ್ ಅಂದ್ರೆ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ, ಕೆಲಸ ಮಾಡ್ಲಿಕ್ಕೆ ಬಹಳಷ್ಟು ಈಸಿ ಮೆಥಡ್ ಇದು. ಗೊತ್ತಾಗ್ತದ? ಈ ರೀತಿಯಾದಂತಹ ಒಂದು ಟೇಬಲ್ಸ್ ಗಳು ಕೂಡ ನೀವು ಸಂಪೂರ್ಣವಾಗಿ ಹಾಕೊಂಡು ಕೆಲಸವನ್ನ ಮಾಡಬಹುದು. ಪ್ರಾಕ್ಟೀಸ್ ಕೂಡ ಸಂಪೂರ್ಣವಾಗಿ ನಿಮ್ಗೆ ಮಾಡ್ಲಿಕ್ಕೆ ಎಲ್ಲಿ ಅನುಕೂಲ ಆಗ್ತದಪ್ಪ ಅಂದ್ರೆ ಇನ್ಸರ್ಟ್ ಟೇಬಲ್ ಒಳಗಡೆ ನಾವು ನೋಡಿದಾಗ ಇಲ್ಲಿಂದ ಕ್ವಿಕ್ ಟೇಬಲ್ಸ್ ಗಳನ್ನ ಆಡ್ ಮಾಡ್ಕೋಬಹುದು. ಹೇಳೋದ ಓಕೆ, ಇದನ್ನ ಡಿಲೀಟ್ ಮಾಡಬೇಕಾಗಿತ್ತು ಅಂದ್ರೆ ಇನ್ನೊಂದು ಇಲ್ಲಿಂದ ಪ್ಲಸ್ ಚಿಹ್ನೆ ಅಂತ ಕಾಣಿಸ್ತಾ ಇರತ್ತೆ. ನೋಡಬಹುದು, ನೋಡಿ ಇಲ್ಲಿ ಬಂದಾಗ ಇಲ್ಲೊಂದು ಪ್ಲಸ್ ಚಿಹ್ನೆ ಮುಲಿ ಒಳಗೆ ಬರ್ತದ, ಅದಕ್ಕೆ ಸೆಲೆಕ್ಷನ್ ಮಾಡ್ರಿ, ಡಿಲೀಟ್ ಒತ್ತರಿ, ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡ್ತದ. ಮತ್ತೆ ನಾನೇನ್ ಮಾಡ್ತೀನಿ, ಸಂಪೂರ್ಣವಾಗಿ ಈ ರೀತಿಯಾಗಿ ಒಳಗಡೆ ಇರುವಂತ ಎಲ್ಲವನ್ನು ಕೂಡ ಡಿಲೀಟ್ ಆಗ್ಬೇಕು ಅಂದ್ರೆ ಆ ಒಂದು ಪ್ಲಸ್ ಚಿಹ್ನೆ ಮೇಲೆ ಇಟ್ಕೊಂಡು ನಾನು ಶಿಫ್ಟ್ ಹಿಡಿದು ಡಿಲೀಟ್ ಮಾಡ್ತೀನಿ, ಸಂಪೂರ್ಣವಾಗಿ ಡಿಲೀಟ್ ಆಗ್ಬಿಡುತ್ತೆ. ಇದನ್ನು ಕೂಡ ಡಿಲೀಟ್ ಮಾಡ್ಕೋರಿ, ಸಂಪೂರ್ಣವಾಗಿ ಡಿಲೀಟ್ ಆಗಿ ಹೋಗ್ಬಿಡ್ತದ. ತಿಳಕತನ ಹೇಳೋದ. ಈಗ ಏನ್ ಮಾಡ್ಬೇಕಾಗಿದೆ, ಇದರಲ್ಲಿ ನನ್ಗೆ ಏನಾಯ್ತು, ಇವೆರಡು ಗೊತ್ತಾಯ್ತು. ಯಾವುದು ಒಂದು ಎಕ್ಸೆಲ್ ಒಂದು ಸ್ಪೈಡರ್ ಸೀಟ್ ಹಾಕೋದು ಗೊತ್ತಾಯ್ತು, ಕ್ವಿಕ್ ಟೇಬಲ್ಸ್ ಕೂಡ ನಮ್ಗೆ ಯಾವ ರೀತಿಯಾಗಿ ಬೇಕು ಆ ರೀತಿಯಾಗಿ ಹಾಕೊಳ್ಳೋದು ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಯ್ತು. ಹೌದಾ? ಈಗ ಸಪೋಸ್ ನನ್ಗೆ ಏನ್ ಮಾಡ್ಬೇಕಾಗಿದೆ, ಇದರ ಒಳಗಡೆ ಏನಾದ್ರೂ ಒಂದು ಬರಿಬೇಕಾಗಿದೆ ಅಂದ್ರೆ ಒಂದು ಅಸೈನ್ಮೆಂಟ್ ಅನ್ನ ಮಾಡಿ ಸಂಪೂರ್ಣವಾಗಿ ತೋರಿಸ್ತೀನಿ. ಬರೀ ಹೇಳೋದ್ರಿಂದ ಏನಾಗ್ಬಿಡ್ತದೆ ಅಂದ್ರೆ ಬೇಸರ ಆಗ್ಬಿಡ್ತದೆ ಮನುಷ್ಯನಿಗೆ. ಏನ್ ಸರ್ ಬರೀ ಅಪ್ಲೈ ಅವು ಕೆಲಸ ಹೆಂಗ್ ಮಾಡ್ತಾವನೋ ತೋರಿಸ್ರಿ, ನಮ್ಗೆ ಏನ್ ಗೊತ್ತಾಗ್ತದೆ, ಇಲ್ಲಿ ಹೋಗಿ ನೋಡಿ ನಾವು ಪ್ರಾಕ್ಟೀಸ್ ಮಾಡ್ಕೋಬಹುದಲ್ಲ ಅಂತಾನು ಕೂಡ ಅನ್ಸಿರ್ತದ. ಒಂದು ಪ್ರಾಕ್ಟೀಸ್ ಆಗಿ ನಾನು ಏನ್ ಮಾಡ್ತೀನಿ, ಇಲ್ಲಿ ಒಂದು ಟೇಬಲ್ಸ್ ಅನ್ನ ಹಾಕೊಂಡಿದ್ದೇನೆ. ಎಷ್ಟು ಕಾಲಮ್ ಇದಾವೆ? 1 2 ಮತ್ತೆ ಇನ್ನೊಂದೇನಿದೆ 3 4 ಒಂದು ಟೇಬಲ್ಸ್ ಗಳನ್ನ ನಾನು ಸಂಪೂರ್ಣವಾಗಿ ಹಾಕೊಂಡಿದ್ದೇನೆ. ಇದರಲ್ಲಿ ನನ್ಗೇನ್ ಬೇಕಾಗಿದೆ, ಇನ್ನು ನನ್ಗೇನ್ ಬೇಕಾಗಿದೆ, ಇದರಲ್ಲಿ ಬರಿಬೇಕಾಗಿದೆ. ಏನಂತ ಬರಿಬೇಕಾಗಿದೆಪ್ಪ ಅಂದ್ರೆ ಸೀರಿಯಲ್ ನಂಬರ್. ಓಕೆ, ನಾನು ಸಂಪೂರ್ಣವಾಗಿ ಇದನ್ನ ಒಂದು ಫಾರ್ಮೆಟ್ ಅನ್ನ ತಯಾರು ಮಾಡಿ ನಿಮ್ಗೆ ತೋರಿಸ್ತೀನಿ, ಯಾವ ರೀತಿಯಾಗಿ ಏನೆಲ್ಲ ಕೆಲಸ ಮಾಡುತ್ತೆ ಅನ್ನೋದು ಕೂಡ ಸೀರಿಯಲ್ ನಂಬರ್. ಈಗ ನೆಕ್ಸ್ಟ್ ಕಾಲಮಿಗೆ ಹೋಗ್ಬೇಕು, ನೆಕ್ಸ್ಟ್ ಟೇಬಲ್ ಗೆ ಹೋಗ್ಬೇಕಂದ್ರೆ ಮೌಸ್ ಇಂದಾನೆ ಬಂದು ಇಲ್ಲಿ ಕ್ಲಿಕ್ ಮಾಡ್ಬೇಕಂತೇನಿಲ್ಲ. ಗೊತ್ತಾಗ್ತದ? ಡೈರೆಕ್ಟ್ ಆಗಿ ನೀವು ಇಲ್ಲಿ ಬರಿತಾ ಇರ್ತೀರಿ, ಡೈರೆಕ್ಟ್ ಆಗಿ ಇಲ್ಲಿಗೆ ಈ ಒಂದು ಕರ್ಸರ್ ಬರಬೇಕಾಗಿತ್ತು ಅಂದ್ರೆ ಕೀಬೋರ್ಡ್ ಅಲ್ಲಿ ಇರುವಂತ ಟ್ಯಾಬ್ ಬಟನ್ ಇದ್ದಿರ್ತದೆ, ಕೀಬೋರ್ಡ್ ಅಲ್ಲಿ TAB ಅಂತೇಳಿ ಜಸ್ಟ್ ಟ್ಯಾಬ್ ಮೇಲೆ ಫ್ರೆಶ್ ಮಾಡ್ರಿ, ಆಟೋಮೆಟಿಕ್ ಆಗಿ ಬಂದ್ಬಿಡ್ತದೆ ನೆಕ್ಸ್ಟ್ ಕಾಲಮಿಗೆ. ಗೊತ್ತಾಗ್ತದೆ? ಅಲ್ಲಿಂದ ಐಟಮ್ಸ್, ಓಕೆ, ITEMS ಐಟಮ್ಸ್ ಅನ್ನ ಮತ್ತೆ ಗೋವಾ ಮುಂಬೈ ಹೋಗಿರಂತೀನಿ. ಓಕೆ, ಐಟಮ್ಸ್ ಅಂದ್ರೆ ವಸ್ತುವಿನ ಹೆಸರನ್ನ ಬರಿಬೇಕಲ್ಲಿ. ಓಕೆ, ಮತ್ತೆ ನಾನು ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೋತೀನಿ, ಮತ್ತೆ ಮುಂದೆ ಹೋಗ್ತೀನಿ. ಐಟಮ್ಸ್ ಆಗ್ತಿದ್ದಾನೆ, ಐಟಮ್ಸ್ ಇನ ಪ್ರೈಸ್ PRICE ಪ್ರೈಸ್ ಅಂತ ಸಂಪೂರ್ಣವಾಗಿ ಬರಿತೀನಿ. ಪ್ರೈಸ್ ಆದ ನಂತರ ಏನ್ ಬರಿಬೇಕಾಗಿದೆ, ಕ್ವಾಂಟಿಟಿ. ಓಕೆ, QU ಬರೀತಿದ್ದಂಗೆ QUI ಆಗ್ತಿದ್ದಾನೆ, ಏನ್ ಬರಿಬೇಕು, NTITY ಕ್ವಾಂಟಿಟಿ ಅಂತಾನು ಕೂಡ ನಾನು ಸಂಪೂರ್ಣವಾಗಿ ಬರ್ದಿದ್ದೀನಿ. ಮತ್ತೆ ಇನ್ನೊಂದು ಕೂಡ ನನಗೆ ಬೇಕಾಗಿದೆ. ಸಾಕು, ಇಷ್ಟನ್ನ ನಾವು ಬರ್ಕೊಂಡಿದ್ದೀವಿ, ಇದನ್ನೇ ನೋಡೋಣ. ಓಕೆ, ಇಷ್ಟೆಲ್ಲ ನಾನು ಬರ್ತೀನಿ. ಸೀರಿಯಲ್ ನಂಬರ್ 01 ಹಾಕೋತೀನಿ, ಜೊತೆಗೆ ಸೀರಿಯಲ್ ನಂಬರ್ 02 ಹಾಕೋತೀನಿ, ಜೊತೆಗೆ ಸೀರಿಯಲ್ ನಂಬರ್ 03 ಹಾಕೋತೀನಿ, ಜೊತೆಗೆ ಸೀರಿಯಲ್ ನಂಬರ್ 04 ಅನ್ನ ಸಂಪೂರ್ಣವಾಗಿ ಹಾಕೋತೇನೆ. ಹೌದಾ? ಹಾಕಿದ ನಂತರ ಇಲ್ಲಿಂದ ಐಟಮ್ಸ್ ಬರಿಬೇಕಾಗಿದೆಯಲ್ಲ ಸರ್, ಏನು ಬರಿಬೇಕು, BAGE ಬ್ಯಾಗ್ಸ್ ಅಂತ ಬರೀತೀನಿ. ಮತ್ತೆ ಕೆಳಗಡೆ ಏನು ಬರಿಬೇಕು, ಶೂಸ್, SHOES ಶೂಸ್ ಅಂತ ಬರೀತೀನಿ. ಮತ್ತೆ ಕೆಳಗಡೆ ಏನು ಬರಿಬೇಕು, PEN ಪೆನ್ ಅಂತ ಬರ್ಕೋತೀನಿ. ಇನ್ನೊಂದೇನು ಬರಿಬೇಕಪ್ಪ ಅಂದ್ರೆ ನೋಟ್ಬುಕ್, NOT ನೋಟ್ BOOK ನೋಟ್ಬುಕ್ ಅಂತ ನಾನು ಸಂಪೂರ್ಣವಾಗಿ ಬರ್ಕೋತೀನಿ. ಓಕೆ, ಅವುಗಳಿಗೆ ಪ್ರೈಸ್ ಕೂಡ ಅಂದ್ರೆ ಒಂದು ಸೀಟ್ ಅನ್ನ ತಯಾರು ಮಾಡ್ಕೋತಾ ಇದೆ ನಿಮ್ಗೆ ಎಕ್ಸಾಂಪಲ್ ಆಗಿ ತೋರಿಸ್ಲಿಕ್ಕೆ. ಯಾಕಂದ್ರೆ ಕೆಲಸ ಮಾಡಿ ಎಡಿಟ್ ಮಾಡಿದ್ರೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ, ಗೊತ್ತಾಗ್ತದೆ. ನಾವು ಏನೂ ಮಾಡಲಾರ್ದೆ ಹೋದೇವು ಅಂದ್ರೆ ಏನೂ ಗೊತ್ತಾಗೋದಿಲ್ಲ ನಮ್ಗೆ. ಓಕೆ, ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತದ್ದ.
ಓಕೆ, ಈಗ ಏನ್ ಬರಿಬೇಕಾಗಿದೆ, ಅವುಗಳಿಗೆ ಪ್ರೈಸ್ ಬರಿಬೇಕಾಗಿದೆ. ಎಷ್ಟಾದ್ರೂ ಬರೀರಿ, 100 ರೂಪಾಯಿ ಬರೀರಿ. ಓಕೆ, ಕೆಳಗಡೆ ಒಂದು ಎಷ್ಟು ಶೂಜಿಗೆ 250 ರೂಪಾಯಿ ಬರೀರಿ. ನೆಕ್ಸ್ಟ್ ಪೆನ್ನಿಗೆ ಒಂದು 25 ರೂಪಾಯಿ ಬರೀರಿ. ನೆಕ್ಸ್ಟ್ ನೋಟ್ಬುಕ್ಕಿಗೆ ಒಂದು 32 ರೂಪಾಯಿ ನೋಟ್ಬುಕ್ಕಿಗೆ ಒಂದು ರೇಟ್ ಅನ್ನ ಕೊಟ್ಕೋರಿ. ಓಕೆ, ಇಲ್ಲಿಂದ ಕ್ವಾಂಟಿಟಿ ಎಷ್ಟು ಬೇಕಾಗಿದೆ ಅಂತ ಕೇಳ್ತಾರೆ. ಇದೊಂದು 5 ಬೇಕಾಗ್ಯಾವ, ಇದೊಂದು 10 ಬೇಕಾಗ್ಯಾವ, ಇದೊಂದು 6 ಬೇಕಾಗ್ಯಾವ. ನೆಕ್ಸ್ಟ್ ಇನ್ನೊಂದು ಏನ್ ಬೇಕಾಗಿದೆ ಅವರಿಗೆ, ಒಂದು ಯಾವ್ದು ನೋಟ್ಬುಕ್ ಒಂದು ಎಷ್ಟು ಬೇಕಾಗ್ಯಾವ, ಒಂದು 20 ನೋಟ್ಬುಕ್ ಬೇಕಾಗ್ಯಾವ. ಈ ರೀತಿಯಾಗಿ ನಾನು ಏನ್ ಮಾಡ್ಕೊಂಡೆ, ಸಂಪೂರ್ಣವಾಗಿ ಬರ್ದು ಇಟ್ಕೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಹೌದಾ, ಈಗ ಏನ್ ಮಾಡ್ಬೇಕಾಗಿದೆ, ಈ ರೀತಿಯಾಗಿ ಸಂಪೂರ್ಣವಾಗಿ ನಾನು ಬರ್ದಿದ್ದೀನಿ, ಸಂಪೂರ್ಣವಾಗಿ ಈ ರೀತಿಯಾಗಿ ಒಂದು ಸೀಟ್ ಅನ್ನ ಹಾಕೊಂಡಿದ್ದೀನಿ. ಹೌದಾ, ನೀವು ಕೂಡ ಇದೇ ರೀತಿಯಾಗಿ ಕೆಲಸವನ್ನ ಮಾಡಿರ್ತೀರಿ. ನಾನು ಇದಕ್ಕೆ ಸೆಲೆಕ್ಷನ್ ಮಾಡ್ತಿದ್ದಾನೆ, ಇಲ್ಲಿ ಯಾವುದೇ ರೀತಿಯಿಂದ ಫಾರ್ಮೆಟ್ ಮತ್ತೆ ಇದಕ್ಕೆ ಎಡಿಟ್ ಮಾಡುವಂತ ಆಪ್ಷನ್ಸ್ ಗಳು ಎಲ್ಲಿ ಕೂಡ ಕಾಣಿಸ್ತಾನೆ ಇಲ್ಲ. ಅವಾಗ ಏನ್ ಮಾಡ್ತೀನಿ, ನಾನು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು, ಸಾರಿ ಇದೇನು ಬತ್ತು, ಓಕೆ, ಇದನ್ನ ಇದರ ಮೇಲೆ ಪ್ಲಸ್ ಚಿಹ್ನೆ ಮೇಲೆ ಸೆಲೆಕ್ಷನ್ ಮಾಡ್ಕೊಂಡು ಲೇಔಟ್ ಅಂತ ಬರುತ್ತೆ. ಗೊತ್ತಾಗ್ತಿದ್ಯಾ, ಲೇಔಟ್ ಒಳಗೆ ಬರ್ತಿದ್ದಾನೆ. ನಾವು ನೋಡಬಹುದು ಇಲ್ಲಿಂದ ಇವೆಲ್ಲ ಬಹಳಷ್ಟು ವಿಧಾನಗಳು ಕೂಡ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಸೆಲೆಕ್ಟ್ ಒಳಗೆ ಹೋದಾಗ ನೋಡಬಹುದು, ಸೆಲೆಕ್ಟ್ ಅಂಡ್ ಶೆಲ್ ಆಗುತ್ತೆ, ಸೆಲೆಕ್ಷನ್ ಕಾಲಮ್ ಬರುತ್ತೆ, ಇಲ್ಲಿಂದ ಸೆಲೆಕ್ಟ್ ರೋ ಬರುತ್ತೆ, ಸೆಲೆಕ್ಟ್ ಟೇಬಲ್ ಅಂತ ಬರುತ್ತೆ. ಅವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಈ ಒಂದು ಪೇಜ್ ಒಳಗಡೆ ನಿಮ್ಗೆ ಏನು ಸೆಲೆಕ್ಷನ್ ಮಾಡ್ಬೇಕಾಗಿದೆಯೋ ಅದನ್ನ ನೀವೇನ್ ಮಾಡ್ಬೋದು, ಸೆಲೆಕ್ಟ್ ಒಳಗೆ ಹೋಗಿ ಇಲ್ಲಿಂದ ಸೆಲೆಕ್ಟ್ ಸೆಲ್ ಅಂದ್ರೆ ಆಟೋಮೆಟಿಕ್ ಆಗಿ ನಿಮ್ಮ ಒಂದು ಕರ್ಸರ್ ಯಾವ ಒಂದು ಸೆಲ್ ಒಳಗಿತ್ತೋ ಆ ಒಂದು ಸೆಲ್ ನಮಗೆ ಸಂಪೂರ್ಣವಾಗಿ ತೋರಿಸಿ ಅದನ್ನ ಹೈಲೈಟ್ ಮಾಡಿ ತೋರಿಸ್ತಾ ಇರುತ್ತೆ. ಮತ್ತೆ ಇಲ್ಲಿಂದ ಸಪೋಸ್ ಸೆಲೆಕ್ಟ್ ಕಾಲಮ್ ಅಂತ ನೀವು ಕ್ಲಿಕ್ ಮಾಡಿದ್ರೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಆ ಒಂದು ಕಾಲಮ್ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿ ನಮಗೆ ಇಲ್ಲಿ ವಿಸಿಬಲ್ ಆಗಿ ತೋರಿಸ್ತಾ ಇರುತ್ತೆ. ಜೊತೆಗೆ ಇಲ್ಲಿಂದ ಸೆಲೆಕ್ಟ್ ರೋ ಅಂತ ಹೇಳಿದ್ರೆ ಆ ಸಂಪೂರ್ಣವಾಗಿ ಒಂದು ರೋ ಅಂದ್ರೆ ಎಷ್ಟು, 1 2 3 4 5 ರೋ ಇರೋದ್ರಿಂದ 5 ರೋ ಕೂಡ ನಮ್ಗೆ ಆಟೋಮೆಟಿಕ್ ಆಗಿ ಸೆಲೆಕ್ಷನ್ ಆಗಿ ನಾವು ನೋಡ್ಲಿಕ್ಕೆ ನಮಗೆ ಅವಕಾಶ ಕೂಡ ಇರುತ್ತೆ ಅಂತ ಹೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದೆ ಅಂದ್ರೆ ಸೆಲೆಕ್ಟ್ ಒಂದು ಸೆಲೆಕ್ಟ್ ಟೇಬಲ್ ಅಂದ್ರೆ ಆಲ್ ಟೇಬಲ್ ಕೂಡ ಸಂಪೂರ್ಣವಾಗಿ ಸೆಲೆಕ್ಟ್ ಆಗ್ಬಿಡುತ್ತೆ. ಗೊತ್ತಾಗ್ತಿದ್ಯಾ. ಮತ್ತೆ ಇನ್ನೊಂದು ಏನು ಕಾಣಿಸ್ತಾ ಇದೆ ಸರ್, ಇದರ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಇಲ್ಲಿಂದ ವ್ಯೂ ಗ್ರೇಡ್ ಲೈನ್ಸ್ ಅಂತ ಬರ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಓಕೆ, ಗ್ರೇಡ್ ಲೈನ್ಸ್ ಇದ್ರೊಳಗೆ ನಾವು ಹಾಕೇ ಇಲ್ಲ, ಇನ್ನು ಹಾಕಿದ ನಂತರ ಅದನ್ನ ವ್ಯೂ ಗ್ರೇಡ್ ಲೈನ್ಸ್ ಅನ್ನ ನಾವು ಸಂಪೂರ್ಣವಾಗಿ ನೋಡ್ಲಿಕ್ಕೆ ನಮಗೆ ಅವಕಾಶ ಇದ್ದಿರುತ್ತೆ. ಇದನ್ನ ಸಂಪೂರ್ಣವಾಗಿ ನಾನು ಮಾಡಿದ್ದೀನಿ. ಹೌದಾ, ಇನ್ನೊಂದೇನು ಕಾಣಿಸ್ತಾ ಇದೆ ಸರ್, ಇಲ್ಲಿಂದ ಇನ್ನೊಂದು ನಾವು ನೋಡ್ತಿದ್ದಾನೆ, ಪ್ರಾಪರ್ಟೀಸ್ ಅಂತ ಬರ್ತಾ ಇದೆ. ಏನ್ ಸರ್ ಇದು ಪ್ರಾಪರ್ಟೀಸ್ ಅಂದ್ರೆ, ಬಹಳಷ್ಟು ಇದು ಆಮೇಲೆ ನೋಡೋಣ, ಬಹಳಷ್ಟು ಕನ್ಫ್ಯೂಸ್ ಆಗ್ಬಿಡೋದು ಬೇಡ. ಮೊದಲಿಗೆ ನಾವೇನ್ ಮಾಡೋಣ, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಡಿಸೈನ್ ಮೇಲೆ ಹೋಗ್ತೀನಿ ನಾನು. ಓಕೆ, ಡಿಸೈನ್ ಮೇಲೆ ಹೋದಾಗ ಅಂದ್ರೆ ನಮ್ಗೆ ಹೆಂಗ ಬೇಕಾ ಹಂಗ ಟೇಬಲ್ ಡಿಸೈನ್ ಮಾಡ್ಕೋಬಹುದು. ಇಲ್ಲಿಂದ ಟೇಬಲ್ ಸ್ಟೈಲ್ ಅಂತ ಬರ್ತದ, ಇಲ್ಲೊಂದು ಪಾಯಿಂಟ್ ಇರ್ತದೆ, ಇದರ ಮೇಲೆ ಕ್ಲಿಕ್ ಮಾಡ್ರಿ. ನೋಡ್ರಿ, ಇಷ್ಟೆಲ್ಲ ಟೇಬಲ್ಸ್ ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನಿಮ್ಗೆ ಎಂತ ಟೇಬಲ್ ಬೇಕೋ ಅಂತ ಟೇಬಲ್ ಗಳನ್ನ ನೀವೇನ್ ಮಾಡ್ಬೋದು, ಇಲ್ಲಿಂದ ಅಪ್ಲೈ ಮಾಡ್ಕೋಬಹುದು. ನೋಡ್ರಿ, ಎಷ್ಟು ಚಂದ ಟೇಬಲ್ ಬರಕತ್ತಾವ, ಆಟೋಮೆಟಿಕ್ ಆಗಿ ಬಂದ್ಬಿಡ್ತಾವ್. ನಿಮ್ಗೆ ಹೆಂಗ್ ಬೇಕಾ ಹಂಗ ಟೇಬಲ್ ಗಳು ರೆಡಿಮೇಡ್ ಆಗಿ ಇದ್ದಿರ್ತಾವ. ನೀವೇನು ಡಿಸೈನ್ ಮಾಡೋದು ಬೇಕಾಗಿಲ್ಲ. ಏನ್ ಮಾಡ್ಕೋಬಹುದು, ಜಸ್ಟ್ ಈ ಪ್ಲಸ್ ಪಾಯಿಂಟ್ ಮೇಲೆ ಸೆಲೆಕ್ಷನ್ ಮಾಡ್ಕೋರಿ. ಡಿಸೈನ್ ಮೇಲೆ ಹೋಗ್ತಿದ್ದಾನೆ, ನಿಮ್ಗೆ ಯಾವ ಒಂದು ಟೇಬಲ್ ಬೇಕಾಗಿದೆ ಆ ಒಂದು ಟೇಬಲ್ಸ್ ಅನ್ನ ನೀವು ಆಟೋಮೆಟಿಕ್ ಆಗಿ ಇಲ್ಲಿ ಹಾಕೋಬಹುದು. ಗೊತ್ತಾಗ್ತಿದೆ, ಇಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳೋದು. ಇದರ ಮೇಲೆ ಹೋಗ್ತಿದ್ದಾನೆ, ನೀವೇನ್ ಮಾಡಬಹುದು, ಈ ರೀತಿಯಾಗಿರುವಂತಹ ಟೇಬಲ್ಸ್ ಗಳನ್ನ ಸಂಪೂರ್ಣವಾಗಿ ನೀವು ಕೆಲಸಕ್ಕೆ ಉಪಯೋಗಿಸ್ಕೋಬಹುದು ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಇಲ್ಲಿಂದ ನೋಡ್ತಾ ಇದ್ದೀವಿ. ಬಹಳಷ್ಟು ಕಲರ್ ಅಲ್ಲಿ ಇರುತ್ತೆ. ನಿಮ್ಗೆ ಯಾವ ಒಂದು ಕಲರ್ ಟೇಬಲ್ಸ್ ಬೇಕಾಗಿದೆಯೋ ಆ ಒಂದು ಕಲರ್ ಟೇಬಲ್ಸ್ ಅನ್ನ ನೀವು ಸಂಪೂರ್ಣವಾಗಿ ಮೌಸ್ ಇಂದ ಕೆಳಗಡೆ ಬರಿ. ನೋಡ್ರಿ, ಇಲ್ಲಿಂದ ಇಲ್ಲಿವರೆಗೂ ಕೂಡ ಬಂದ್ರು ಕೂಡ ನಿಮ್ಗೆ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನೋಡ್ಬೋದು, ಇಷ್ಟೆಲ್ಲ ಟೇಬಲ್ಸ್ ಗಳು ಕೂಡ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ನಿಮ್ಗೆ ಯಾವ ಒಂದು ಟೇಬಲ್ಸ್ ನಿಮ್ಗೆ ಲೈಕ್ ಆಗುತ್ತೆ ಇದರ ಮೇಲೆ ಹೋಗಿದ್ರೆ ಆಟೋಮೆಟಿಕಲಿ ಚೇಂಜ್ ಆಗಿ ಕಾಣಿಸ್ತಾ ಇರತ್ತೆ. ನಿಮ್ಗೆ ಇಷ್ಟವಾಗಿರುವಂತಹ ಟೇಬಲ್ಸ್ ಅನ್ನ ನೀವೇನ್ ಮಾಡಬಹುದು, ಅಲ್ಲಿ ಸಂಪೂರ್ಣವಾಗಿ ಹಾಕೊಂಡು ಕೆಲಸವನ್ನ ಮಾಡಬಹುದು. ಗೊತ್ತಾಗ್ತಿದೆ, ಈ ರೀತಿಯಾಗಿ ನಾನು ಹಾಕೊಡ್ತಾ ಇದ್ದೀನಿ. ಯಾವುದರಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಡಿಸೈನ್ ಒಳಗಡೆ ನಾವು ಟೇಬಲ್ಸ್ ಅನ್ನ ಹಾಕೋಬಹುದು. ಮೋಡಿಫೈ ಟೇಬಲ್ ಸ್ಟೈಲ್ ಅಂತ ಬರುತ್ತೆ, ಅವಾಗ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇನ್ನೂ ನೀವೇನ್ ಮಾಡಬಹುದು ಅಂದ್ರೆ ಅದಕ್ಕೆ ಮೋಡಿಫೈ ಕೂಡ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಇಲ್ಲಿಂದ ನಾವೇನ್ ಮಾಡಬಹುದು, ಅದರ ಒಂದು ಮೋಡಿಫೈ ಕೂಡ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ರೆಡ್ ಕಲರ್ ಒಳಗಡೆ ಇರುವಂತದ್ದು. ಮತ್ತೆ ಈ ರೀತಿಯಾಗಿ ಅದರ ಒಂದು ಸೈಜ್ ಕೂಡ ಸ್ವಲ್ಪ ದಪ್ಪ ಬೇಕಾಗಿದೆ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಅದನ್ನ ಎಡಿಟ್ ಮಾಡ್ಲಿಕ್ಕೆ ಕೂಡ ನಮ್ಗೆ ಇಲ್ಲಿಂದ ಅವಕಾಶ ಇದ್ದಿರ್ತದೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಇದರ ಕಲರ್ ಕೂಡ ನೀವು ಬೇರೆ ಬೇರೆದಾಗಿನೂ ಕೂಡ ಮಾಡಬಹುದು. ಗೊತ್ತಾಗ್ತಿದೆ, ಆಟೋಮೆಟಿಕ್ ಎಲ್ಲದಕ್ಕೂ ಕೂಡ ಕಲರ್ ಆಟೋಮೆಟಿಕ್ ಬರುತ್ತೆ ಅಂದ್ರೆ ಆಟೋಮೆಟಿಕ್ ಮಾಡ್ಕೋಬೇಕು. ಇದನ್ನ ಓಕೆ ಅಂತ ಮಾಡಿದ್ರೆ ಸಾಕು. ನೋಡಿ, ಒಳಗಡೆ ಇರುವಂತ ನಮ್ಗೆ ಒಂದು ಎಡಿಟ್ ಕೂಡ ನಮ್ಗೆ ಮಾಡ್ಲಿಕ್ಕೆ ಅವಕಾಶ ಇದ್ದಿರುತ್ತೆ. ಎಲ್ಲಿ ಡಿಸೈನ್ ಒಳಗೆ ಹೋಗಿ ನಾವು ಕೆಳಗಡೆ ನೋಡಿದಾಗ ಮೋಡಿಫೈ ಟೇಬಲ್ ಮೇಲೆ ಹೋಗಿ ನಾವು ಡಿಸೈನ್ ಮಾಡಬಹುದು. ಓಕೆ, ಇಲ್ಲಿಂದ ಕ್ಲಿಯರ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಆಗ್ಲೇ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ನಾರ್ಮಲ್ ಆಗಿ ನಮಗೆ ಒಂದು ಸಂಪೂರ್ಣವಾಗಿ ಪೇಜ್ ಅನ್ನ ಬಂದ್ಬಿಡ್ತದೆ. ಗೊತ್ತಾಗ್ತದ್ರಿ ಸರ್, ಮೊದಲು ಹೆಂಗಿತ್ತು ಹಂಗೆ ಬರ್ಬೇಕಲ್ರಿ, ನಾವು ಏನೇನು ಮಾಡ್ಬಿಟ್ಟಿದ್ದೀವಲ್ಲ ಅಂತ ಅಂದ್ರೆ ನೀವೇನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕಪ್ಪ ಅಂದ್ರೆ ಲೇಔಟ್ ಒಳಗಡೆ ನಾವು ನೋಡ್ತಾ ಇದೀವಿ. ಲೇಔಟ್ ಒಳಗಲ್ಲ, ಡಿಸೈನ್ಸ್ ಒಳಗಡೆ ನಾವು ನೋಡಬಹುದು. ಇಲ್ಲಿಂದ ಸೈಡಿಂಗ್ ಅಂತ ಬರ್ತಾ ಇರತ್ತೆ. ನೋ ಬಾರ್ಡರ್ಸ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಒಳಗಡೆ ಬಂದಿರುವಂತಹ ಲೈನ್ಸ್ ಅಥವಾ ಒಂದು ಬಾರ್ಡರ್ಸ್ ಗಳು ಕೂಡ ನಾವು ತೆಗಿಲಿಕ್ಕೆ ಸಂಪೂರ್ಣವಾಗಿ ಹೋಗ್ಬೋದು. ಗೊತ್ತಾಗ್ತಿದ್ಯಾ, ಎಲ್ಲಿಂದ ಹೋಗ್ಬೋದು, ಇಲ್ಲಿಂದ
ಕ್ಲಿಕ್ ಮಾಡಿಕೊಂಡು ಎಲ್ಲಿ ಡಿಸೈನ್ಸ್ ಒಳಗಡೆ ನಮಗೆ ಬೇಕಾಗಿರುವಂತಹ ಡಿಸೈನ್ಸ್ ಗಳನ್ನ ಸಂಪೂರ್ಣವಾಗಿ ಅಪ್ಲೈ ಮಾಡಿಕೊಂಡು ನಾವು ಒಂದು ಟೇಬಲ್ಸ್ ಅನ್ನ ಅಥವಾ ನಾವು ಏನ್ ಕೆಲಸ ಮಾಡ್ತಾ ಇದೀವಿ ಅದನ್ನ ಸಂಪೂರ್ಣವಾಗಿ ತಯಾರು ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ? ಮತ್ತೆ ನಾನು ಸೆಲೆಕ್ಷನ್ ಮಾಡಿದಾಗ ಮತ್ತೇನಿದೆಯಪ್ಪ ಇದು ಕೂಡ ಸಂಪೂರ್ಣವಾಗಿ ಗೊತ್ತಾಯ್ತು ನಿಮ್ಗೆ. ಓಕೆ, ಯಾವ ರೀತಿಯಾಗಿ ಏನ್ ಮಾಡಬೇಕು ಏನಿಲ್ಲ ಅನ್ನೋದು ಕೂಡ ಪೇಜ್ ಅನ್ನ ಚೇಂಜಸ್ ಕೂಡ ಮಾಡ್ಕೋಬಹುದು. ಇದರ ಮೇಲೆ ಹೋದ್ರೆ ಸಾಕು, ಜಸ್ಟ್ ನೀವು ಕಲರ್ ಮೇಲೆ ಹೋದ್ರೆ ಈ ರೀತಿಯಾಗಿ ನಮ್ಮ ಪೇಜ್ ಕೂಡ ಸಂಪೂರ್ಣವಾಗಿ ಚೇಂಜಸ್ ಆಗಿ ನೋಡ್ಲಿಕ್ಕೆ ಸಿಗ್ತಾ ಇರತ್ತೆ. ಮತ್ತೆ ನಾನು ಇದನ್ನು ಸೆಲೆಕ್ಷನ್ ಮಾಡ್ತಿದ್ದಾನೆ, ಇಲ್ಲಿಂದ ಹೈಡ್ ದ ರೋ ಅಂತ ಬರ್ತಾ ಇದೆ. ಅಂದ್ರೆ ಒಳಗಡೆ ರೋ ಇರುವಂತದ್ದು ಹೈಡ್ ಆಗ್ಬೇಕಾಗಿದೆ ನನಗಂದ್ರೆ ನೀವು ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಒಳಗಡೆ ಇರುವಂತ ರೋ ನಿಮ್ಗೆ ಆಟೋಮೆಟಿಕ್ ಆಗಿ ಕಾಣಿಸುತ್ತೆ. ಯಾವ್ದಪ್ಪ ಅಂದ್ರೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸಪೋಸ್ ಹೈಡ್ ದ ರೋ ಆಕ್ಟಿವ್ ಇತ್ತು ಅಂದ್ರೆ ಅದರಲ್ಲಿ ಒಳಗಡೆ ಒಂದು ರೋ ಅಂದ್ರೆ ಲೈನ್ ಕೂಡ ಇದ್ದಿರತ್ತೆ. ಆ ಒಂದು ಲೈನ್ ನನಗೆ ಬೇಕಾಗಿಲ್ಲ ಸರ್ ಅಂದ್ರೆ ನೀವೇನ್ ಮಾಡಬಹುದು, ಇಲ್ಲಿಂದ ಹೈಡ್ ಮಾಡ್ಕೋಬಹುದು. ಓಕೆ, ಟೋಟಲ್ ರೋ ಅಂದ್ರೆ ಎಲ್ಲಾ ರೋಗಳು ಕೂಡ ಕಾಣಿಸ್ಬೇಕಂದ್ರೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಎಲ್ಲಾ ತರದ ಒಂದು ರೋಗಳು ಅಂದ್ರೆ ಲೈನ್ಸ್ ಗಳು ಕೂಡ ನಮ್ಗೆ ಇಲ್ಲಿ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಮತ್ತೆ ಕ್ಲಿಕ್ ಅನ್ನ ಮಾಡ್ಕೋತೀನಿ. ಓಕೆ, ಈಗ ಬಂದು ಆನ್ ಆಫ್ ಮಾಡ್ಕೋಬಹುದು. ನಿಮಗೆ ಅವಕಾಶ ಇದ್ದಿರತ್ತೆ. ಸಪೋಸ್ ಎಂಟೈರ್ ಕಾಲಮ್ ಅಂತ ಇರುತ್ತೆ, ಲಾಸ್ಟ್ ಕಾಲಮ್ ಅಷ್ಟೇ ಕಾಣಿಸ್ಬೇಕು, ಅಷ್ಟೇ ಕ್ಲಿಕ್ ಮಾಡ್ಕೋರಿ. ಈ ರೀತಿಯಾಗಿ ಕಾಣಿಸ್ತಾ ಇರತ್ತೆ. ಅಂದ್ರೆ ಇವುಗಳನ್ನ ಯಾವಾಗ ಉಪಯೋಗಿಸ್ಕೋಬೇಕು ಅಂದ್ರೆ ನಿಮ್ಗೆ ಅವಶ್ಯಕತೆ ಇದ್ದಾಗ ನೀವೇನ್ ಮಾಡ್ಬೋದು, ಈ ರೀತಿಯಾಗಿ ಕಾಲಮ್ಸ್ ಗಳನ್ನ ಉಪಯೋಗಿಸ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಎಲ್ಲಿದ್ದಿರತ್ತಪ್ಪ ಅಂದ್ರೆ ಇಲ್ಲಿಂದ ಟೇಬಲ್ ಸ್ಟೈಲ್ ಆಪ್ಷನ್ಸ್ ಒಳಗಡೆ ನಾವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದೆ? ಇದು ಗೊತ್ತಾಯ್ತು. ಮತ್ತೆ ಇಲ್ಲಿರುವಂತಹ ಒಂದು ಟೇಬಲ್ ಸ್ಟೈಲ್ಸ್ ಗಳನ್ನ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದು ಕೂಡ ಗೊತ್ತಾಯ್ತು. ಜೊತೆಗೆ ಇಲ್ಲಿಂದ ಬಾರ್ಡರ್ಸ್ ಅಂತ ಬರ್ತಾ ಇರತ್ತೆ. ನಿಮ್ಗೆ ಬಾರ್ಡರ್ ಬೇಕಾಗಿತ್ತು ಅಂದ್ರೆ ಆಲ್ ಬಾರ್ಡರ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಈ ರೀತಿಯಾಗಿ ಒಂದು ಬಾರ್ಡರ್ ಕೂಡ ಸಂಪೂರ್ಣವಾಗಿ ಬಂದಿರುತ್ತೆ. ಓಕೆ, ಆ ಒಂದು ಬಾರ್ಡರ್ ಬೇಕಾಗಿಲ್ಲ ಸರ್, ರಿಮೂವ್ ಮಾಡ್ಬೇಕಂದ್ರೆ ಇದರ ಮೇಲೆ ಹೋಗಿ ನೀವೇನ್ ಮಾಡ್ಬೇಕು, ನೋ ಬಾರ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಹೋಗ್ಬಿಟ್ಟಿರ್ತದೆ. ನೆಕ್ಸ್ಟ್ ಇದನ್ನೇ ಕ್ಲಿಕ್ ಮಾಡ್ಕೊಂಡು ನೀವು ಎರೇಜರ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗ್ತದಪ್ಪ ಅಂದ್ರೆ ಸಂಪೂರ್ಣವಾಗಿ ನಾವು ಮಾಡಿರುವಂತದ್ದು ಏನಾದ್ರೂ ಡಿಲೀಟ್ ಆಗುತ್ತಾ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೇಕಾಗಿರುವಂತದ್ದು. ಯಾವುದು ಕೂಡ ಆಗಲ್ಲ, ಯಾಕಂದ್ರೆ ಟೇಬಲ್ ಎರೇಜರ್ ಮಾಡ್ಲಿಕ್ಕೆ ನಾವು ಇದನ್ನ ಸಂಪೂರ್ಣವಾಗಿ ಬಳಕೆಯನ್ನ ಮಾಡ್ತಾ ಇರ್ತೀವಿ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಸೇಡಿಂಗ್ ಒಳಗೂ ಕೂಡ ಇರುತ್ತೆ. ನೋ ಕಲರ್ ಒಳಗಡೆ ಇರುವಂತ ಒಂದು ಆಪ್ಷನ್ಸ್ ಗೆ ಕಲರ್ ಬೇಕಾಗಿಲ್ಲ ಸರ್ ಅಂದ್ರೂ ಕೂಡ ನೀವು ಸೆಲೆಕ್ಷನ್ ಮಾಡಿಕೊಂಡು ಅದಕ್ಕೆ ಬೇಕಿರುವಂತಹ ಕಲರ್ಸ್ ಗಳು ಕೂಡ ಕೊಡಬಹುದು. ನಾರ್ಮಲ್ ಕಲರ್ ಗಳು ಕೂಡ ಕೊಡ್ಲಿಕ್ಕೆ ನಮ್ಗೆ ಅವಕಾಶ ಇದ್ದಿರತ್ತೆ. ಗೊತ್ತಾಗ್ತಿದ್ಯಾ? ಮತ್ತೆ ಬಾರ್ಡರ್ಸ್ ಬೇಕು ಅಂದ್ರೆ ಸಂಪೂರ್ಣವಾಗಿ ಬಾರ್ಡರ್ಸ್ ಹಾಕೊಳ್ಳಿ. ಈ ರೀತಿಯಾಗಿ ಒಂದು ಬಾರ್ಡರ್ಸ್ ಕೂಡ ಸಂಪೂರ್ಣವಾಗಿ ಬಂದಿರ್ತದೆ. ಗೊತ್ತಾಗ್ತದ? ಡಿಸೈನ್ ಬೇಕಾಗಿತ್ತು ಅಂದ್ರೆ ಇದರ ಮೇಲೆ ಹೋಗಿ ನಿಮ್ಗೆ ಯಾವ ತರ ಡಿಸೈನ್ಸ್ ಬೇಕೋ ಆ ರೀತಿಯಾದಂತಹ ಒಂದು ಡಿಸೈನ್ಸ್ ಗಳನ್ನ ನೀವು ಸಂಪೂರ್ಣವಾಗಿ ಹಾಕೊಂಡು ಒಂದು ವರ್ಕ್ ಅನ್ನ ನೀವು ಸಂಪೂರ್ಣವಾಗಿ ಮಾಡಬಹುದು. ಗೊತ್ತಾಗ್ತಿದೆ? ಅಂದ್ರೆ ಟೇಬಲ್ ಒಳಗಿರುವಂತ ಇವೆಲ್ಲವನ್ನು ಕೂಡ ನಾವು ಸಂಪೂರ್ಣವಾಗಿ ಮಾಡಬೇಕಾಗಿರುವಂತದ್ದು. ಗೊತ್ತಾಗ್ತಿದೆ? ಮತ್ತೆ ನನ್ಗೇನ್ ಮಾಡಬೇಕಾಗಿದೆ, ಇವ್ಕರ್ ಬಂದ್ ಮಾಡಬಹುದು, ಚಾಲು ಮಾಡಬಹುದು. ಈ ರೀತಿಯಾಗಿ ಕೂಡ ನಾವೇನ್ ಮಾಡಬಹುದು, ಇಲ್ಲಿಂದ ಇವುಗಳನ್ನ ಉಪಯೋಗಿಸಿಕೊಂಡು ಕೆಲಸವನ್ನ ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಆಗಿರುತ್ತೆ. ಇವುಗಳನ್ನ ಬಳಕೆ ಮಾಡ್ಕೋಬಹುದು, ಅವಶ್ಯಕತೆ ಇದ್ದಾಗ ಬಳಕೆ ಮಾಡಬಹುದು. ಜೊತೆಗೆ ಇಲ್ಲಿ ಇನ್ನೊಂದು ಕಾಣಿಸ್ತಾ ಇದೆ ನಿಮ್ಗೆ, ನಿನ್ನೆ ಹಿಂದಿನ ಒಂದು ದಿನದ ಒಂದು ಕ್ಲಾಸ್ ಅಲ್ಲಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ಇದನ್ನು ಕೂಡ ಅದರ ಒಂದು ಲೆಂತ್ ಜಾಸ್ತಿ ಕಡಿಮೆ ಮಾಡ್ಲಿಕ್ಕೆ ಬಳಕೆ ಮಾಡ್ತೀವಿ. ಜೊತೆಗೆ ಪೆನ್ ಕಲರ್ ಅಂತ ಇರುತ್ತೆ, ಅದನ್ನು ಕೂಡ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಕೂಡ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೇನೆ. ಅಂದ್ರೆ ನಾವು ಈ ಡ್ರಾ ಟೇಬಲ್ ಅನ್ನು ಮಾಡೋ ಟೈಮಿಗೆ ಈ ರೀತಿಯಾದಂತಹ ಒಂದು ಕಲರ್ಸ್ ಬರ್ತಾ ಇರತ್ತೆ. ಆ ಒಂದು ಕಲರ್ಸ್ ಅನ್ನ ನೀವು ಇಲ್ಲಿಂದ ಕೂಡ ಚೇಂಜಸ್ ಮಾಡ್ಕೋಬಹುದು. ಗೊತ್ತಾಗ್ತಿದೆ? ಈ ರೀತಿಯಾಗಿ ನಾವೇನ್ ಮಾಡಬಹುದು, ಇಲ್ಲಿ ಕೆಲಸವನ್ನ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ನಮ್ಗೆ ಏನಾಗುತ್ತೆ, ಒಂದು ಟೇಬಲ್ಸ್ ಅನ್ನ ಬಳಕೆ ಮಾಡ್ಕೋಬಹುದು. ಗೊತ್ತಾಗ್ತಿದೆ? ನಾನು ಸಂಪೂರ್ಣವಾಗಿ ಕಂಟ್ರೋಲ್ ಜೆಡ್ ಮಾಡ್ಕೋತಾ ಇದ್ದೇನೆ, ವಾಪಸ್ ಹೋಗ್ತಾ ಇದ್ದೇನೆ. ಈ ರೀತಿಯಾಗಿ ಮತ್ತೆ ವಾಪಸ್ ಹೋಗ್ತೀನಿ, ಮತ್ತೆ ವಾಪಸ್ ಹೋಗ್ತೀನಿ. ಮೊದಲು ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ನಾನು ಪೇಜ್ ತಗೋತೀನಿ. ಇಲ್ಲ ಸರ್ ಮೊದಲು ಹೆಂಗಿತ್ತು ಹಂಗೆ ಬೇಕು ಅಂದ್ರೆ ನೀವೇನ್ ಮಾಡ್ಕೋಬಹುದು, ಬ್ಲಾಂಕ್ ಆಗಿ ಇಲ್ಲೇ ನೀವು ಏನ್ ಡಿಸೈನ್ಸ್ ಒಳಗೆ ಹೋಗಿ ಹಾಕಿರ್ತೀರಲ್ಲ ಅದಕ್ಕೆ ಇದರ ಮೇಲೆ ಹೋಗಿ ನೀವು ಇಲ್ಲಿಂದ ನಾರ್ಮಲ್ ಇದರ ಮೇಲೆ ಹೋದ್ರೆ ಸಾಕು, ವಾಪಸ್ ಅದೇ ರೀತಿಯಾಗಿ ಬಂದ್ಬಿಟ್ಟಿರ್ತದೆ. ಯಾಕಂದ್ರೆ ಏನೇನೋ ಮಾಡ್ಬಿಟ್ಟಿದ್ದೇವೆ, ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ಬೇಕು, ಕಂಟ್ರೋಲ್ ಜೆಡ್ ಮಾಡ್ಕೋದು ಹೋಗೋದು ಬದಲಿ ನಾವೇನ್ ಮಾಡಬಹುದು, ಡೈರೆಕ್ಟ್ ಆಗಿ ಡಿಸೈನ್ ಒಳಗೆ ಹೋಗಿ ನೀವೇನ್ ಮಾಡ್ಬೇಕು, ಇದನ್ನ ಸೆಲೆಕ್ಷನ್ ಮಾಡಿಕೊಂಡು ಡಿಸೈನ್ ಒಳಗೆ ಹೋಗಿ ನೀವೇನ್ ಮಾಡಬೇಕು, ಇದರ ಮೇಲೆ ಪ್ಲೇನ್ ಒಂದು ಟೇಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಂಪೂರ್ಣವಾಗಿ ಪ್ಲೇನ್ ಆಗಿ ಬಂದ್ಬಿಡ್ತದೆ. ಈಗ ಇನ್ನೊಂದು ಏನಾಗ್ಬಿಡ್ತದೆ, ಇದು ಅಂದ್ರೂ ಕೂಡ ಸಂಪೂರ್ಣವಾಗಿ ಟೇಬಲ್ ಅನ್ನ ಹಾಕಿ ಬರೆಯೋದು ಗೊತ್ತಾಯ್ತು ನಮ್ಗೆ. ಈಗ ಸಪೋಸ್ ಕೆಲವೊಂದು ಟೈಮ್ ನಾವು ಏನ್ ಮಾಡಿಬಿಡ್ತೀವಿ ಅಂದ್ರೆ ನಾನೇನ್ ಮಾಡ್ಬಿಡ್ತೀನಿ, ಇವನ್ನೇ ಕೆಳಗಡೆ ನಾನು ಬರೋದು ತೋರಿಸ್ತೀನಿ ನೋಡಿ. ಸಂಪೂರ್ಣವಾಗಿ ಏನ್ ಮಾಡ್ತೀನಿ ಅಂದ್ರೆ ಆಟೋಮೆಟಿಕ್ ಆಗಿ ಟೇಬಲ್ಸ್ ಅನ್ನ ಹೆಂಗ್ ಹಾಕೋಬಹುದು ಸರ್ ನೋಡ್ರಿ. ಈಗ ನಾವು ಟೇಬಲ್ಸ್ ಅನ್ನ ಹಾಕಿ ಇದರಲ್ಲಿ ಬರಿತಾ ಇದೀವಿ. ಮೋಡಿಫೈ ಮಾಡೋದು ಗೊತ್ತಾಯ್ತು, ಟೇಬಲ್ ಎಡಿಟ್ ಮಾಡೋದು ಗೊತ್ತಾಯ್ತು, ಟೇಬಲ್ ಗೆ ಕಲರ್ ಕೊಡೋದು ಗೊತ್ತಾಯ್ತು, ಟೇಬಲ್ ಗೆ ಡಿಸೈನ್ ಮಾಡ್ಕೊಳ್ಳೋದು ಕೂಡ ಸಂಪೂರ್ಣವಾಗಿ ನಾವು ಕಲ್ತಿದೀವಿ. ಹೌದಾ? ಈ ಕೆಲವೊಂದು ಟೈಮ್ ಏನಾಗ್ಬಿಡ್ತದಪ್ಪ ಅಂದ್ರೆ ನಾನು ಇಲ್ಲಿಂದ SL ನಂಬರ್ ಅಂತ ಕೂಡ ಸಂಪೂರ್ಣವಾಗಿ ಬರ್ಕೋತೀನಿ. SL ನಂಬರ್ ಅಂತ ಬರೀತೀನಿ. ಸ್ವಲ್ಪ ಅಕ್ಷರ ಸೈಜ್ ದೊಡ್ಡ ಮಾಡ್ಕೋತೀನಿ. ಪಾಪ ಇಲ್ಲಿಂದ 11 ನಾನು 24 ಇಟ್ಕೊಂಡು SL ನಂಬರ್ ಅಂತ ನಾನು ಒಂದು ಕ್ಯಾಪಿಟಲ್ ಲೆಟರ್ ಒಳಗಡೆ ಬರ್ಕೋತೀನಿ. SL ನಂಬರ್ ಅಂತ ಬರೀತೀನಿ. SL ನಂಬರ್ ಬರೀತಿದ್ದಾನೆ. ಇನ್ನೊಂದು ಏನಪ್ಪಾ ಅಂದ್ರೆ ನೀವು ಮುಂದಕ್ಕೆ ಬರಿಬೇಕಾಗಿತ್ತು ಅಂದ್ರೆ ಟ್ಯಾಬ್ ಅನ್ನ ಫ್ರೆಶ್ ಮಾಡಿ ಕೀಬೋರ್ಡ್ ಒಳಗಡೆ ಜಸ್ಟ್ ಸ್ಪೇಸ್ ಬಾರ್ ಅನ್ನ ಟೈಪ್ ಮಾಡಬಾರ್ದು. ಏನ್ ಮಾಡಬೇಕು, ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು SL ನಂಬರ್ ಆಗ್ತಿದ್ದಾನೆ. ಇಲ್ಲಿಂದ ITEMS ಇದು ಬಹಳ ಇಂಪಾರ್ಟೆಂಟ್, ಎಲ್ಲರೂ ಕೂಡ ಬರ್ಕೋಬೇಕು, ರಿಪೀಟ್ ಆಗಲ್ಲ. ಓಕೆ, ಐಟಮ್ಸ್ ಅಂತ ಬರ್ದೆ. ಮತ್ತೆ ನೆಕ್ಸ್ಟ್ ಬರಿಬೇಕಾಗಿದೆ ಅಂದ್ರೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಇಲ್ಲಿಂದ PRICE ಪ್ರೈಸ್ ಅಂತ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಮತ್ತೇನ್ ಮಾಡಬೇಕು, ಕ್ವಾಂಟಿಟಿ QUINTITY
QUANTITY ಕ್ವಾಂಟಿಟಿ ಅಂತ ಕೂಡ ನಾನು ಸಂಪೂರ್ಣವಾಗಿ ಬರ್ತಿದ್ದೀನಿ. ಈ ರೀತಿಯಾಗಿ ನೀವು ಕೂಡ ಏನ್ ಮಾಡ್ಕೋಬೇಕು, ಸಂಪೂರ್ಣವಾಗಿ ಬರ್ಕೊಳ್ಳಿ. ಓಕೆ, ಕ್ವಾಂಟಿಟಿ ಆಗ್ತಿದ್ದಾನೆ, ನನ್ಗೇನ್ ಬರಬೇಕಾಗಿದೆ ಮುಂದೆ ಮತ್ತೆ ಟೋಟಲ್ ಬರಿಬೇಕಾಗಿದೆ. ಟ್ಯಾಬ್ ಅನ್ನ ಫ್ರೆಶ್ ಮಾಡ್ತೀನಿ, ಅವಾಗ TOTAL ಈ ರೀತಿಯಾಗಿ ನಾವು ಏನ್ ಮಾಡಿದೀವಿ, ಬರ್ಕೊಂಡಿದ್ದೀವಿ ಅಂತ ಅನ್ಕೋರಿ. ಓಕೆ, ಇದೇ ರೀತಿಯಾಗಿ ಬರಿತಾ ಹೋಗ್ತೀವಿ. ಮತ್ತೆ ಎಂಟರ್ ಮಾಡ್ತೀನಿ, ನಾನು ಸೀರಿಯಲ್ ನಂಬರ್ 01 ಮಾಡ್ತೀನಿ, ಮತ್ತೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೋತೀನಿ. ಜಸ್ಟ್ ಟ್ಯಾಬ್ ಫ್ರೆಶ್ ಮಾಡ್ಕೋಬೇಕು, ಬೇರೆ ಏನು ಕೂಡ ನೀವು ಬರಿಬಾರ್ದು. ಅಲ್ಲಿ BAGES ಬ್ಯಾಗ್ಸ್ ಅಂತ ಬರೀತೀನಿ, ಮತ್ತೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ತೀನಿ. ಸ್ಪೇಸ್ ಬಾರ್ ಒಟ್ಟ ಯೂಸ್ ಮಾಡ್ತಾ ಇಲ್ಲ. ಮತ್ತೆ ಇಲ್ಲಿಂದ ಟ್ಯಾಬ್ ಫ್ರೆಶ್ ಮಾಡ್ತೀನಿ. ಅದಕ್ಕೆ ಪ್ರೈಸ್ ಎಷ್ಟಿದೆಯಪ್ಪ, 120 ರೂಪಾಯಿ ನಾನು ಪ್ರೈಸ್ ಕೊಡ್ತೀನಿ ಬ್ಯಾಗಿಗೆ. ಮತ್ತೆ ಟ್ಯಾಬ್ ಫ್ರೆಶ್ ಮಾಡ್ಕೋತೀನಿ. ಎಷ್ಟು ಬೇಕಾಗಿದೆ, 12 ಬ್ಯಾಗ್ಸ್ ಬೇಕಾಗಿದೆ. ಮತ್ತೆ ಟೋಟಲ್ ಎಷ್ಟು ಬೇಕಾಗಿದೆ ಅನ್ನೋದು ಕೂಡ ನಾವು ಇಲ್ಲೇ ಹಾಕೊಳ್ಳೋಣ. 12 ಅಂದ್ರೆ ಟೋಟಲ್ 50 ಬ್ಯಾಗ್ ಅಂತ ನಾನು ಸಂಪೂರ್ಣವಾಗಿ ಹಾಕೋತೀನಿ. ಮತ್ತೆ ಎಂಟರ್ ಮಾಡ್ಕೊಂಡು ಕೆಳಗಡೆ ಬರ್ತೀನಿ, 02 ಅಂತ ಫ್ರೆಶ್ ಮಾಡ್ತೀನಿ. ಮತ್ತೆ ಟ್ಯಾಬ್ ಫ್ರೆಶ್ ಮಾಡ್ಕೋತೀನಿ. ಎರಡನೇ ವಸ್ತುವಿನ ಹೆಸರು ಕೂಡ ಇಲ್ಲಿ ಸಂಪೂರ್ಣವಾಗಿ ನಾನು ಬರ್ಕೋತಾ ಇದ್ದೇನೆ, SHOES ಶೂಸ್ ಬರಿತೀನಿ. ಮತ್ತೆ ಟ್ಯಾಬ್ ಜಸ್ಟ್ ಸ್ಪೇಸ್ ಬರಿಬೇಡ್ರಿ, ಏನು ಮಾಡಬಾರ್ದು, ಜಸ್ಟ್ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಬರಿಬೇಕು. ಶೂಸ್ಗೆ ಎಷ್ಟು, 250 ರೂಪಾಯಿ ಕೊಡ್ತೀನಿ ನಾನು. ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಳ್ಳಿ. ಎಷ್ಟು ಬೇಕಾಗಿದೆ ಅದಕ್ಕೆ ನಮ್ಮ ಐಟಮ್ಸ್ ಆಯ್ತು, ಪ್ರೈಸ್ ಎಷ್ಟಿದೆ ಅನ್ನೋದು ಕೂಡ ನಾವು ಅಲ್ಲಿ ಹಚ್ಚಬೇಕಾಗ್ತದೆ. ಐಟಮ್ಸ್ ಅನ್ನ ಬರ್ದಿದ್ದೀವಿ, ಹೆಸರಾಯ್ತು, ಪ್ರೈಸ್ ಕೊಟ್ಟಿದ್ದೀವಿ, ಕ್ವಾಂಟಿಟಿ ಎಷ್ಟು ಬೇಕಾಗಿದೆ, 5 ಕ್ವಾಂಟಿಟಿ ಬೇಕಾಗಿದೆ. ಜೊತೆಗೆ ಟೋಟಲ್ ಎಷ್ಟು ಬೇಕಾಗಿದೆ, ಟ್ಯಾಬ್ ಬರ್ಕೋರಿ, 20 ಟೋಟಲ್ ಅನ್ನ ನಾನು ಇಲ್ಲಿ ಬರಿತಾ ಇದ್ದೀನಿ. ಮತ್ತೆ ಎಂಟರ್ 03 ಮಾಡ್ಕೋತೀನಿ. ಮತ್ತೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ತೀನಿ. 03 ಆಗ್ತಿದ್ದಾನೆ. ಮತ್ತೇನ್ ಬರಿಬೇಕಾಗಿದೆ, ಪೆನ್, PEN ಪೆನ್ ಬರೀತೀನಿ. ಟ್ಯಾಬ್ ಪೆನ್ನಿಗೆ ಎಷ್ಟಪ್ಪ, ಒಂದು ಪೆನ್ನಿಗೆ ಎಷ್ಟು ಕೊಡ್ತಾ ಇದ್ರಿ, 25 ರೂಪಾಯಿ ಕೊಡ್ತಾ ಇದ್ರಿ. ಓಕೆ, ಎಷ್ಟು ಬೇಕಾಗಿದೆ ಅವರಿಗೆ, 20 ಪೆನ್ ಬೇಕಾಗಿದೆ. ಟೋಟಲ್ ಎಷ್ಟಾಯ್ತು, 60 ಅಂತ ನಾನು ಈ ರೀತಿಯಾಗಿ ಸುಮ್ಮನೆ ಬರ್ಕೋತಾ ಇದ್ದೀನಿ. ಓಕೆ, 3 ಅಂತ ಬರ್ಕೊಂಡೆ. 04 ಅಂತ ನಾನು ಬರೀತೀನಿ. ಮತ್ತೆ 04ಗೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಕಂಪಲ್ಸರಿ ಟ್ಯಾಬ್ ಅನ್ನ ಯೂಸ್ ಮಾಡ್ಬೇಕು, ಬೇರೆ ಯಾವುದು ಕೂಡ ಯೂಸ್ ಮಾಡಬಾರ್ದಾ. ಇಲ್ಲಿ ನಾನು ಸ್ವಲ್ಪ ಇದನ್ನ ಕೆಳಗಡೆ ತಗೋತೀನಿ. ಓಕೆ, ಮತ್ತೇನು ಬರೀತಾ ಅದನ್ನು ಪೆನ್ಸಿಲ್, PENCIL ಪೆನ್ಸಿಲ್ ಅಂತ ಬರಿತೀನಿ. ಓಕೆ, O ಅಂತ ಬಂದಿದೆ, ಇದಕ್ಕೆ P ಮಾಡ್ಕೊಳ್ಳೋಣ. ಓಕೆ, ಪೆನ್ಸಿಲ್ ಅಂತ ಬರ್ಕೊಂಡೆ. ಮತ್ತೆ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೋತೀನಿ. ಪೆನ್ಸಿಲ್ಗೆ ಎಷ್ಟಿದೆಯಪ್ಪ ಪ್ರೈಸ್, 5 ಪೆನ್ಸಿಲ್ ಬೇಕಾಗಿದೆ. ಟ್ಯಾಬ್ ಫ್ರೆಶ್ ಮಾಡಬೇಕು, ಕಂಪಲ್ಸರಿ ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳಿ. 5 ಅಂತ ಮಾಡ್ಕೊಳ್ಳಿ. ಮತ್ತೆ ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳಿ. ಐಟಮ್ಸ್ ಆಯ್ತು, ಮತ್ತೆ ಪ್ರೈಸ್ ಆಯ್ತು, ಕ್ವಾಂಟಿಟಿ 10 ಬೇಕಾಗಿದೆ. ಟೋಟಲ್ ಎಷ್ಟಾಯ್ತು, 25 ಅಂತ ನಾನು ಈ ರೀತಿಯಾಗಿ ಬರೀತೀನಿ. ಮತ್ತೆ ಎಂಟರ್ 05. ಓಕೆ, ಇದಕ್ಕೆ ಆಟೋಮೆಟಿಕ್ ಆಗಿ ಹೆಂಗ್ ಟೇಬಲ್ ಹಾಕೊಳ್ಳೋದು ಗೊತ್ತಾಗ್ತದೆ ನೋಡ್ರಿ. ಈಗ ನೀವು ಮೊದಲು ಏನ್ ಕಲ್ತೀರಿ, ಟೇಬಲ್ ಹಾಕಿ ಬರೆಯೋದು ಗೊತ್ತಾಗಿತ್ತು. ಈಗ ಟೇಬಲ್ ಹಾಕ್ಲಾರ್ದೆ ಬರ್ದು ಆಮೇಲೆ ಹೆಂಗ್ ಟೇಬಲ್ ಹಾಕ್ಬೇಕು ಅನ್ನೋದು ಗೊತ್ತಾಗ್ಬಿಡ್ತದೆ. ಮತ್ತೆ ನಾನು ಟ್ಯಾಬ್ ಅನ್ನ ಫ್ರೆಶ್ ಮಾಡ್ತೀನಿ. ಮತ್ತೇನ್ ಬರಿಬೇಕಾಗಿದೆಯಪ್ಪ, ನೋಟ್ಬುಕ್, NOTE ನೋಟ್ BOOK ಬುಕ್ಸ್ ಅಂತ ಬರೀತೀನಿ. ಟ್ಯಾಬ್ ಫ್ರೆಶ್ ಮಾಡ್ಕೊಳ್ಳೋಣ. ಎಷ್ಟು ಬುಕ್ ಬೇಕಾಗಿದೆ, 25 ರೂಪಾಯಿಗೆ ಒಂದು ಬುಕ್ ಬೇಕಾಗ್ಯಾವ, 50 ಬುಕ್ ಬೇಕಾಗ್ಯಾವ. ಟೋಟಲ್ ಎಷ್ಟಾಯ್ತು, 100 ಅಂತ ನಾನು ಬರಿತೀನಿ. ಓಕೆ, ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಸಂಪೂರ್ಣವಾಗಿ ಬರ್ಕೊಂಡಿವಿ ಅಂತ ಅನ್ಕೋರಿ. ಗೊತ್ತಾಗ್ತದ, ಮೇಲ್ಗಡೆ ಇರುವಂತದನ್ನ ಇದನ್ನ ಸಂಪೂರ್ಣವಾಗಿ ನಾನು ಡಿಲೀಟ್ ಮಾಡ್ಕೋತೀನಿ. ಈ ರೀತಿಯಾಗಿ ನಾವೇನ್ ಮಾಡಿದೀವಿ, ಇಲ್ಲಿ ಒಂದು ಮೈಕ್ರೋಸಾಫ್ಟ್ ವರ್ಡ್ ಒಳಗೆ ಈ ರೀತಿಯಾಗಿ ಒಂದು ಪೇಜ್ ಅನ್ನ ಬರ್ಕೊಂಡಿವಿ. ಈಗ ಏನ್ ಹೇಳ್ಬಿಡ್ತಾರ ಅವರು, ಸಡನ್ ಆಗಿ ನಾವು ಇದನ್ನ ಬರ್ದಾಗ ಇಲ್ಲಿ ಡೈರೆಕ್ಟ್ ಆಗಿ ಇವುಗಳಿಗೆ ಟೇಬಲ್ಸ್ ಅಪ್ಲೈ ಮಾಡ್ಬೇಕಾಗಿದೆಯಲ್ಲ ಸರ್, ಇದಕ್ಕೆ ಟೇಬಲ್ಸ್ ಹಾಕ್ಬೇಕು. ಹೆಂಗ್ ಹಾಕ್ತಿರಪ್ಪ, ಇದಕ್ಕೆ ಟೇಬಲ್ ಹಾಕ್ಬೇಕಂದ್ರೆ ಕನ್ಫ್ಯೂಸ್ ಆಗ್ಬಿಡ್ತದ, ಹೌದಿಲ್ಲ? ಮೊದಲೇ ಹೇಳಬೇಕಿಲ್ಲ, ಮರ ಟೇಬಲ್ ಹಾಕಿ ಕೆಲಸ ಮಾಡ್ತಿದ್ದೆ, ಈಗೇನು ಬರದಾದ್ಮೇಲೆ ಏನ್ ಟೇಬಲ್ ಹಾಕ್ತಿರೋದಕ್ಕೆ ಅಂತೇಳಿ ಕನ್ಫ್ಯೂಸ್ ಆಗ್ಬಿಡ್ತೀವಿ ನಾವು ಕೆಲಸ ಮಾಡೋ ಟೈಮಿಗೆ. ಸಪೋಸ್ ನಿಮ್ ಸ್ನೇಹಿತರು, ನಿಮ್ ಫ್ರೆಂಡ್ಸ್ ಅಲ್ಲಿ ಇಲ್ಲಿ ಕಲಿತೇವೆ, ಅವ್ರಿಗೆ ಕೇಳ್ಬೇಕು ನೀವು ಎಲ್ಲ ಕ್ವಶನ್ಗಳು. ನೋಡು, ನಾನು ಟೇಬಲ್ ಹಾಕ್ಲಾರ್ದೆ ಕೆಲಸ ಮಾಡಿದ್ದೀನಿ, ಅದಕ್ಕೆ ಹೊಳ್ಳಿ ಟೇಬಲ್ ಹಾಕ್ಬೇಕಾಗ್ಯದ, ಟೇಬಲ್ ಒಳಗೆ ಅವುಗಳನ್ನ ಕೂಡಿಸ್ಬೇಕಾಗ್ಯದ, ಹೆಂಗೆ ಕೂಡಿಸ್ಬೇಕು ಅಂತೇಳಿ ಯಾರು ಹೇಳ್ತೀರಿ ಇದನ್ನ? ಯಾರಾದ್ರೂ ಗೊತ್ತಿದ್ರೆ ಹೇಳ್ತೀರಾ? ಯೋಚನೆ ಮಾಡಬೇಕು. ಯಾರು ಹೇಳ್ತೀರಿ? ಇದಕ್ಕೆ ನಾವು ಆಗ್ಲೇ ಏನ್ ಮಾಡಿದೇನ ಹೇಳಿ. ಹೆಂಗ ಈಗ ಇಲ್ಲಿ ನನಗೆ ಟೇಬಲ್ ಹಾಕ್ಬೇಕಾಗ್ಯದ, ನನ್ಗೆ ಏನ್ ಹೇಳತ್ತಾರಿ, ಕೆಲ್ಸಕ್ಕೆ ಹೋಗಿ ನಾ ಒಂದ್ ಕಡೆ ಸಂಪೂರ್ಣವಾಗಿ ಅವ್ರು ಏನೋ ಒಂದು ನೋಟ್ಸ್ ಕೊಟ್ಟಿದ್ರು, ಅದಕ್ಕೆ ಸಂಪೂರ್ಣವಾಗಿ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಈ ರೀತಿಯಾಗಿ ನಾ ಕೆಲಸ ಮಾಡಿ ಇಟ್ಟಿನಪ್ಪ. ಈಗ ಅವ್ರೇನ್ ಹೇಳ್ತಾರೆ ಸಡನ್ ಆಗಿ, ಹಿಂಗ್ಯಾಕ್ ಮಾಡಿ ಮರ ಇದಕ್ಕೆ ಟೇಬಲ್ ಒಳಗೆ ಕೂಡ್ಸಲಿ ಅಂತ ಹೇಳ್ತಾರ ಅವ್ರು. ಅವಾಗ ಮತ್ತೆ ಟೇಬಲ್ ಹಾಕೊಂಡು ಮತ್ತೆ ಏನ್ ಮಾಡಕತ್ತೇನ, ಇನ್ಸರ್ಟ್ ಒಳಗೆ ಹೋದೆ, ಮತ್ತೆ ಇಲ್ಲಿ ಟೇಬಲ್ 1 2 3 4 5 ಟೇಬಲ್ ಹಾಕೊಂಡು ಈ ರೀತಿಯಾಗಿ ಇಟ್ಕೊಂಡು ಮತ್ತೇನ್ ಮಾಡಕತ್ತೆ, ಇಲ್ಲಿ ತಗೊಂಡ್ ಬಂದು Ctrl+C ಅದಲ್ಲಿ ಇದು ಒಂದೊಂದು ಇವಿಷ್ಟು ಕಾಪಿ ಮಾಡ್ಲೆ, Ctrl+C ಮಾಡ್ಕೋತೀನಿ, ತಂದು ಈ ಕೂರೊಳಗ ಪೇಸ್ಟ್ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಪೇಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವಾಗ ಏನಾಯ್ತದು, ಟೈಮ್ ಬಹಳ ತಗೋತದೆ. ಚಂತನ ಮಾಡ್ಬೇಕಲ್ಲ ಎಲ್ಲರಿಗೆ, Ctrl+C ಮಾಡ್ಕೋಬೇಕಾ, ಮತ್ತೆ ಇವು ಸೆಲೆಕ್ಷನ್ ಮಾಡ್ಬೇಕಾ, Ctrl+V ಮಾಡ್ಬೇಕಾ. ನೋಡಿ, ಇವೆಲ್ಲದಕ್ಕೂ ಕೂಡ ಸೆಲೆಕ್ಷನ್ ಮಾಡೇ ಕೆಲಸ ಮಾಡ್ಬೇಕಾಯ್ತು ನನಗ.
ಅಲ್ಲಿನೂ ಬರ್ದಿದೆ, ಮತ್ತೆ ಒಳ್ಳೆ ಟೇಬಲ್ ಹಾಕಿ ಈ ರೀತಿಯಾಗಿ ಎಲ್ಲರೂ ಕೂಡ ಮಾಡ್ಬಿಡ್ತಾರೆ. ನೀವು ಹೇಳುವಂತ ಪ್ರಶ್ನೆನೇ ಇದು. ಆಗ್ಲೇ ಒಬ್ರು ಹೇಳಿದ್ರು ಸರ್ ಇಲ್ಲ ಟೇಬಲ್ ಹಾಕೋಬೇಕು ಕಾಪಿ ಪೇಸ್ಟ್ ಮಾಡ್ಬೇಕಂತೇಳಿ. ಬಟ್ ಹಿಂಗ ಮಾಡಬಾರ್ದು. ಯಾಕಂದ್ರೆ ಸಾವಿರಾರು ಒಂದು ಪೇಜ್ ಗಳನ್ನ ಬರ್ದಿರ್ತೀರಿ, 10-15 ಪೇಜ್ ಗಳನ್ನ ಟೈಪ್ ಮಾಡ್ತೀವಿ, ಲಾಸ್ಟಿಗೆ ಒಂದು ಟೇಬಲ್ ಒಳಗೆ ಹಾಕ್ರಿ ಅಂತ ಬಂದ್ಬಿಡ್ತಾರ ಅವ್ರು. ಅವಾಗೇನ್ ತಲೆ ಹೊಡ್ಕೋತೀರ? ಮೊದಲೇ ಹೇಳಿದ್ರೆ ಮಾಡ್ತಿದ್ನಲ್ಲೋ ಪರಮಾತ್ಮ ಅಂತ ಹೇಳ್ತೀವಿ, ಹೌದಿಲ್ಲ? ಅವಾಗ ಹೆಂಗ್ ಮಾಡ್ಬೇಕು ಇದಕ್ಕೆ? ಯಾರು ಹೇಳ್ತೀರಿ? ಡೈರೆಕ್ಟ್ ಆಗಿ ನನ್ಗೆ ಆಟೋಮೆಟಿಕ್ ಆಗಿ ಟೇಬಲ್ ಬಂದ್ಬಿಡ್ಬೇಕು ಅದ್ರೊಳಗ. ಇದು ಮ್ಯಾನ್ಯಲ್ ಆಗಿ ಮಾಡಿ ಕಾಪಿ ಪೇಸ್ಟ್ ಮಾಡಿದ್ರೆ ಎಲ್ಲರೂ ಕೂಡ ಮಾಡ್ತಾರೆ. ಸಣ್ಣ ಹುಡುಗರು ಮಾಡ್ಬಿಡ್ತಾರೆ, ಕಾಪಿ ತಂದು ಒಂದು ಪೇಸ್ಟ್ ಮಾಡೋದು ಹಾಕೊಂಡ್ಬಿಡೋದು. ಈಗ ನನಗೇನ್ ಮಾಡ್ಬೇಕಾಗ್ಯದ, ಈ ರೀತಿಯಾಗಿ ಆಗ್ಲೇನು ಕೂಡ ನಾವೇನ್ ಮಾಡಿದೀವಿ, ಇದೇ ರೀತಿಯಾಗಿ ಟೇಬಲ್ಸ್ ಅನ್ನ ತಗೊಂಡು ಅದರ ಒಳಗಡೆ ಕೆಲಸವನ್ನ ನಾವು ಮಾಡಿ ಇದಕ್ಕೆ ಡಿಸೈನ್ ಹೆಂಗ್ ಮಾಡ್ಬೇಕು, ಏನೆಲ್ಲ ಮಾಡ್ಬೇಕು ಎಲ್ಲ ಹೇಳ್ಕೊಟ್ಟಿದ್ವಿ ಸ್ವಚ್ಛ. ಓಕೆ, ಸಪೋಸ್ ಈಗ ಪ್ರಶ್ನೆ ಏನ್ ಬಂದ ನನ್ಗಂದ್ರ, ಇಲ್ಲಿ ಬರ್ದಿರುವಂತದಕ್ಕೆ ಆಟೋಮೆಟಿಕ್ ಆಗಿ ಟೇಬಲ್ಸ್ ಹಾಕ್ಬೇಕಾಗಿದೆ. ಹೆಂಗ್ ಹಾಕೋದಪ್ಪ? ಯಾರು ಹೇಳ್ತೀರಿ? ಸುಮ್ನೆ ಗೊತ್ತಿತ್ತು ಅಂದ್ರೆ ಹೇಳ್ರಿ, ಪಾಪ ನೀವು ಗೊತ್ತಿಲ್ಲ ಅಂತೇಳಿ ಕಲಿತಾ ಇದ್ದೀರಿ. ಎಕ್ಸಾಂಪಲ್ ಯಾಕಂದ್ರೆ ನೀವು ಕೂಡ ನೋಡಿರ್ತೀರಿ, ಅಲ್ಲಿ ಇಲ್ಲಿ ಕೇಳಿರ್ತೀರಿ, ವಿಡಿಯೋಸ್ಗಳು ಕೂಡ ನೋಡಿರ್ತೀರಿ. ಯಾಕಂದ್ರೆ ಅಲ್ಲಿ ಇಲ್ಲಿ ಮತ್ತೆ ಆಲ್ರೆಡಿ ಕಂಪ್ಯೂಟರ್ ಹೋಗಿ ಕೂಡ ಬಿಟ್ಟಿರ್ತೀರಿ ಅರ್ಧದ ಮೇಲೆ ರೊಕ್ಕ ಕೊಟ್ಟ. ಹಂಗೂ ಆಗಿರ್ತಾವ ಕೇಸ್ಗಳು ಬಹಳಷ್ಟು ಮಂದಿ ನೋಡಿನಿ. ಬಟ್ ಇಲ್ಲಿ ಏನಾಗಿರ್ತಾವಪ್ಪ ಅಂದ್ರೆ ಹಿಂಗ ಬಂದಾಗ ನಿಮ್ಗಂದ್ರೂ ಗೊತ್ತಿಲ್ಲ, ನಾನೇ ಹೇಳ್ಕೊಡ್ತೀನ. ಇದಕ್ಕೆ ಈ ರೀತಿಯಾಗಿ ಬಂದಾಗ ನಾವು ಹೆಂಗ್ ಹಾಕ್ಬೇಕು ಇದನ್ನ ಸಂಪೂರ್ಣವಾಗಿ ತೆಗೆದ್ ಬಿಡ್ತೀನಿ. ಓಕೆ, ಬ್ಯಾಕ್ ಪೇಸ್ ಮಾಡ್ತೇನೆ, ಹೋಗ್ಬಿಡ್ತದ. ಸಪೋಸ್ ನೀವು ಈ ರೀತಿಯಾಗಿ ಒಂದು ಪೇಜ್ ಒಳಗ ಬರ್ದು ಇಟ್ಕೊಂಡಿರ್ತೀರಿ ಅಂತ ಅನ್ಕೋರಿ. ಅವಾಗ ಏನ್ ಮಾಡ್ಬೇಕು, ಇದಕ್ಕ ಸೀದಾ ಹೋಗಿ ಎಲ್ಲಿ ಹೋಗ್ಬೇಕಪ್ಪ, ಇನ್ಸರ್ಟ್ ಒಳಗ ಅಥವಾ ಇಲ್ಲಿಂದ ಸೆಲೆಕ್ಷನ್ ಒಳಗೆ ಹೋಗ್ಬೇಕು. ಎಲ್ಲಿದೆ ಸೆಲೆಕ್ಷನ್? ಇಲ್ಲಿ ಕಾಣಿಸ್ತದ ನೋಡ್ರಿ, ಇಲ್ಲಿ ಮೂಲೆಯಾಗಿ ಇರ್ತದ. ಸೆಲೆಕ್ಷನ್ ಒಳಗೆ ಹೋಗಿ ಆಲ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಆಲ್ ಸೆಲೆಕ್ಷನ್ ಮಾಡ್ಲಿಕ್ಕೆ ಶಾರ್ಟ್ ಕಟ್ ಕೀ ಯಾವ್ದನ್ನ ನಾವು ಉಪಯೋಗಿಸ್ಕೋಬೇಕು, ನಾನು ಹಿಂದಿನ ಕ್ಲಾಸ್ ಅಥವಾ ಬಹಳಷ್ಟು ಕ್ಲಾಸ್ ಒಳಗ ಆ ಒಂದು ಶಾರ್ಟ್ ಕಟ್ ಕೀನು ಕೂಡ ನಿಮ್ಗೆ ಸಂಪೂರ್ಣವಾಗಿ ಬರ್ಸಿದ್ದೀನಿ. ಅವಾಗ ಕಂಟ್ರೋಲ್ ಎ ಅಂತ ಫ್ರೆಶ್ ಮಾಡಬೇಕು. ಇಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು, ದಯವಿಟ್ಟು ಮ್ಯೂಟ್ ಮಾಡಿ, ಯಾರೋ ವಾಯ್ಸ್ ಬರ್ತಾ ಇದೆ. ಓಕೆ, ಅವಾಗ ನೀವು ಏನ್ ಮಾಡ್ಬೇಕು, ಸೆಲೆಕ್ಟ್ ಆಲ್ ಅಂತ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಸಂಪೂರ್ಣವಾಗಿ ಮಾಡ್ಕೊಳ್ಳಿ. ಓಕೆ, ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡ್ತಿದ್ದಾನೆ, ಏನಾಯ್ತು ಈ ರೀತಿಯಾಗಿ ನಮ್ಗೆ ಸೆಲೆಕ್ಷನ್ ಆಲ್. ಇನ್ನೊಂದ್ಸರ್ತಿ ಮಾಡ್ತೀನಿ ನೋಡಿ. ಓಕೆ, ಎಲ್ಲಿ ಹೋಗ್ಬೇಕು, ಕರ್ಸರ್ ಎಲ್ಲಾದ್ರೂ ಒಂದ್ ಕಡೆ ಇಡಿ, ಸೆಲೆಕ್ಷನ್ ಒಳಗೆ ಹೋಗಿ ಸೆಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಸಂಪೂರ್ಣವಾಗಿ ಸೆಲೆಕ್ಷನ್ ಆಗ್ಬಿಡ್ತದೆ. ಸರ್ ಸೆಲೆಕ್ಷನ್ ಆಯ್ತು, ಈಗ ಏನ್ ಮಾಡ್ಬೇಕಾಗ್ಯದ್ರಿ? ಏನ್ ಮಾಡ್ಬೇಕಪ್ಪ? ಸೆಲೆಕ್ಷನ್ ಅಂತೂ ನಾವು ಸಂಪೂರ್ಣವಾಗಿ ಮಾಡ್ಕೊಂಡಿವಿ. ಈಗ ಏನ್ ಮಾಡ್ಬೇಕಾಗಿದೆ, ಅಲ್ಟ್ ಹಿಡ್ಕೊಂಡು ಕೀಬೋರ್ಡ್ ಅಲ್ಲಿ ಇರುವಂತ Alt-N-T-V ಅಂತ ಫ್ರೆಶ್ ಮಾಡ್ಬೇಕು. ನೋಡಿ ಏನ್ ಮಾಡ್ಬೇಕು, ಸಂಪೂರ್ಣವಾಗಿ ಕಂಟ್ರೋಲ್ ಎ ಸೆಲೆಕ್ಷನ್ ಮಾಡ್ಕೊಂಡು Alt-N-T-V ಅಂತ ಫ್ರೆಶ್ ಮಾಡ್ಕೋಬೇಕು. ಏನ್ ಮಾಡ್ಬೇಕ್ರಿ, Alt-N-T-V ಅಂತ ಫ್ರೆಶ್ ಮಾಡ್ಕೋಬೇಕು. ಅವಾಗ ಕನ್ವರ್ಟ್ ಟೆಕ್ಸ್ಟ್ ಟು ಟೇಬಲ್ ಅಂತ ಒಂದು ಏನ್ ಬರ್ತದೆ, ಒಂದು ಟ್ಯಾಬ್ ಅನ್ನ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ಓಪನ್ ಆಗಿರ್ತದೆ. ಇಲ್ಲಿ ನಂಬರ್ಸ್ ಆಫ್ ದ ಕಾಲಮ್ ಅಂತ ಬರುತ್ತೆ, ನಂಬರ್ಸ್ ಆಫ್ ದ ರೋ ಅಂತ ಬರುತ್ತೆ. ಇಲ್ಲಿಂದ ಫಿಕ್ಸ್ಡ್ ಕಾಲಮ್ ವಿಡ್ತ್ ಮತ್ತೆ ಹೈಟ್ ಸಂಪೂರ್ಣವಾಗಿ ನೋಡ್ತೀವಿ. ಡೈರೆಕ್ಟ್ ಆಗಿ ಈಗ ನೀವೇನ್ ಮಾಡ್ಬೇಕು, ಓಕೆ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋರಿ. ಬರುತ್ತಾ ಇಲ್ಲ ಅನ್ನೋದನ್ನ ಸಂಪೂರ್ಣವಾಗಿ ನೋಡ್ಕೊಳ್ಳೋಣ. ಪ್ಯಾರಾಗ್ರಾಫ್ಸ್ ಯಾವುದು ಕೂಡ ಚೇಂಜಸ್ ಮಾಡಬಾರ್ದು. ಓಕೆ ಮಾಡ್ಕೋತೀನಿ. ಆಟೋಮೆಟಿಕ್ ಆಗಿ ನನ್ಗೆ ಏನಾಯ್ತು, ಒಂದು ಕಾಲಮ್ ಒಳಗಂದ್ರು ಕಾಲಮ್ ಅಂದ್ರೂ ತಯಾರೇ ಆಗ್ಲಿಲ್ಲ. ಡೈರೆಕ್ಟ್ ಆಗಿ ಏನ್ ಬಂದದ, ಬರೀ ರೋಗಳನ್ನ ಅಷ್ಟೇ ನಾವು ನೋಡ್ತಾ ಇದೀವಿ. ರೋ ಅಷ್ಟೇ ಯಾಕೆ ಬಂತು ಸರ್, ನನಗೆ ಸಂಪೂರ್ಣವಾಗಿ ಬರ್ಬೇಕಿತ್ತಲ್ಲ, ಟೇಬಲ್ ಒಳಗೆ ಕನ್ವರ್ಟ್ ಆಗ್ಬೇಕಿತ್ತಿಲ್ಲ, ಹೌದಿಲ್ಲ? ಇದು ಮತ್ತೆ ಕಂಟ್ರೋಲ್ ಜೆಡ್ ಮಾಡ್ಕೋತೀನಿ. ಏನ್ ಮಾಡ್ತೀನಿ ನಾನು, ಮತ್ತೆ ಇಲ್ಲಿ ಏನಾದ್ರು ಬರ್ದಿತ್ತು ಅಂದ್ರೆ ಇದಕ್ಕೆಲ್ಲ ರಿಮೂವ್ ಮಾಡ್ಕೋತೀನಿ. ಯಾಕಂದ್ರೆ ಏನಾದ್ರು ಆಕ್ಟಿವಿಟಿ ಆಗಿ ಇತ್ತು ಅಂದ್ರೆ ಅಲ್ಲಿ ಸಪೋಸ್ ಕೆಲಸ ಮಾಡಲ್ಲ. ಇಷ್ಟನ್ನ ಬರ್ದಿದ್ದೀವಿ. ಕಂಟ್ರೋಲ್ ಎ ಮಾಡ್ಕೊಳ್ಳೋಣ. ಮಾಡಿದೇನಂದ್ರೆ ಏನ್ ಮಾಡ್ಬೇಕು, Alt-N ಮಾಡ್ಕೊಂಡು TV ಫ್ರೆಶ್ ಮಾಡ್ಕೋಬೇಕು. ಈಗ ಇಲ್ಲಿ ನೋಡ್ಬೋದು ಟೋಟಲ್ ನಂಬರ್ಸ್ ಆಫ್ ಕಾಲಮ್ 6 ಬರುತ್ತೆ, ಟೋಟಲ್ ನಂಬರ್ಸ್ ಆಫ್ ರೋ 6 ಬರುತ್ತೆ. ಆಗ್ಲೇ 1 ಬಂದಿತ್ತು. ಈಗ ಓಕೆ ಮಾಡ್ರಿ, ಆಟೋಮೆಟಿಕ್ ಆಗಿ ಟೇಬಲ್ಸ್ ಒಳಗೆ ಕನ್ವರ್ಟ್ ಆಗ್ಬಿಡ್ತಾವ. ನೋಡಿ ಎಷ್ಟು ಚಂದ. ನಾ ಏನೂ ಮಾಡ್ಲಿಲ್ಲ, ಕಾಪಿನೂ ಮಾಡ್ಲಿಲ್ಲ, ಪೇಸ್ಟು ಮಾಡ್ಲಿಲ್ಲ, ಏನೂ ಮಾಡೇ ಇಲ್ಲ, ಆಟೋಮೆಟಿಕ್ ಆಗಿ ಬಂದ್ಬಿಟ್ಟಾವ ದನ್ ಅಂತೇಳಿ. ಗೊತ್ತಾಗ್ತದೆ ಹೆಂಗ್ ಬರ್ತಿದ್ದು? ಇನ್ನೊಂದ್ಸರಿ ತೋರಿಸ್ಕೊಳ್ಳೆ. ಕಂಟ್ರೋಲ್ ಜೆಡ್ ಮಾಡ್ಕೋತೀನಿ. ಹಿಂಗಂದ್ರು ಬರ್ದಿವೆ. ಹೆಂಗ್ ಬರ್ದಿದ್ದೇವೆ? ಈಗ ಏನೇ ಒಂದು ಬರಿಬೇಕಾಗಿತ್ತು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಬರೀ ಟ್ಯಾಬ್ ಅನ್ನ ಫ್ರೆಶ್ ಮಾಡ್ಕೊಂಡು ಏನ್ ಮಾಡ್ಬೇಕಾಗಿತ್ತು, ಅವುಗಳನ್ನ ಕೆಲಸವನ್ನ ನಾವು ಮಾಡ್ಬೇಕಾಗಿತ್ತು. ಅದೇ ರೀತಿಯಾಗಿ ನಾನು ಕೂಡ ಮಾಡಿರುವಂತದ್ದು. ಗೊತ್ತಾಗ್ತಿದೆ? ಈಗ ಏನ್ ಮಾಡ್ಬೇಕಾಗಿದೆ, ಅದಕ್ಕೆ ಸಂಪೂರ್ಣವಾಗಿ ನಾವೇನ್ ಮಾಡ್ಬೇಕಾಗಿದೆ, ಅದಕ್ಕೆ ಡೈರೆಕ್ಟ್ ಆಗಿ ಒಂದು ಟೇಬಲ್ಸ್ ಅನ್ನ ಅಪ್ಲೈ ಮಾಡ್ಬೇಕಾಗಿದೆ. ಹೆಂಗ್ ಮಾಡೋದ್ರಿ? ಯಾರು ಹೇಳ್ತೀರಿ? ಇನ್ನೊಂದ್ಸರ್ತಿ ತೋರಿಸ್ಕೊಳ್ಳ ಅಥವಾ ಗೊತ್ತಾಯ್ತು? ಇಲ್ಲ ಸರ್ ಹೇಳ್ಕೊಡಿ ಸರ್, ಬರ್ಕೋತಾ ಇದೀನಿ. ನೋಡಿ ಇವು ಅಕ್ಷರ ಹೆಂಗ್ ಬರಿಬೇಕು, ಮೊದಲ ಒಂದ್ ತಲೆಯಾಗಿ ಇಟ್ಕೊರಿ. ನೀವು ಕನ್ಫ್ಯೂಸ್ ಆಗ್ತೀರಾ, ಆಮೇಲೆ ಪ್ರಾಕ್ಟೀಸ್ ಮಾಡಿದಾಗ ಗೊತ್ತಾಗ್ತದ. ಈಗ ನೋಡ್ರಿ, ನಾನು ಸಪೋಸ್ GUR ಗುರು ಅಂತ ಬರ್ದೆ. ಈಗ ನೆಕ್ಸ್ಟ್ ಒಂದು ಕಾಲಮ್ ಬರಿಬೇಕಾಗಿದೆ ಅಂದ್ರೆ ಟ್ಯಾಬ್ ಪ್ರೆಸ್ ಮಾಡ್ಬೇಕು. ಕೀಬೋರ್ಡ್ ಒಳಗೆ ಸ್ಪೇಸ್ ಬಾರ್ ಕೊಡ್ತೀವಿ ನಾವು. ಹಿಂಗ ಸ್ಪೇಸ್ ಬಾರ್ ಕೊಟ್ಟು ಎಷ್ಟು ದೂರ ಇರ್ಲಿ, ಮತ್ತೆ ಗುರು ಆಗನ ಮತ್ತೇನ್ ಬರಿತೀವಿ, ಜಯ ಅಂತ ನಾವು ಬರ್ಕೋತೀವಿ. ಈ ರೀತಿಯಾಗಿ ಬರಿತೀವಲ್ಲ, ಇದು ತಪ್ಪು. ಹಿಂಗ ಬರ್ದ್ರೆ ಆಟೋಮೆಟಿಕ್ ಆಗಿ ಟೇಬಲ್ ಒಳಗೆ ಕನ್ವರ್ಟ್ ಆಗುವುದಿಲ್ಲ ಏಸ್ ಕಾಲಕ್ಕೂ. ಗೊತ್ತಾಗ್ತದ? ಏನ್ ಮಾಡ್ಬೇಕು ಸರ್, ನಾ ಹಿಂಗ್ ಬರ್ದಿನಲ್ರಿ, ಇದಕ್ಕೆ ಕನ್ವರ್ಟ್ ಆಗ್ಬೋದು, ಆಗಲ್ಲ. ಏಸ್ ಕಾಲಕ್ಕೂ ಕೂಡ ಆಗಲ್ಲ. ಬ್ಯಾಕ್ ಪೇಸ್ ಮಾಡ್ಕೋರಿ. ಹೆಂಗೆ ಬರಿಬೇಕಪ್ಪ ಅಂದ್ರೆ ನೀವೇನ್ ಮಾಡ್ಬೋದು, GUR ಗುರು ಅಂತ ಬರ್ದ್ರ. ಈಗ ಕೀಬೋರ್ಡ್ ಒಳಗಡೆ ಟ್ಯಾಬ್ ಕೀ ಇದ್ದಿರತ್ತೆ. ಆ ಒಂದು ಟ್ಯಾಬ್ ಅನ್ನು ಫ್ರೆಶ್ ಮಾಡಿ ಆಟೋಮೆಟಿಕಲಿ ಜಾಗ ಬರ್ತದೆ. ನೋಡಿ ಟ್ಯಾಬ್ ಫ್ರೆಶ್ ಮಾಡಿದೆ, ಅಷ್ಟು
ಮುಂದೆ ಡಿಸ್ಟೆನ್ಸ್ ಬಂತು, ಅಲ್ಲೇನ್ ಮಾಡ್ತೀನಿ ಗುರು ಆಗ್ತಿದ್ದಾನೆ ರಾಜು ಅಂತ ನಾನು ಟೈಪ್ ಮಾಡ್ಕೋತೀನಿ. ಮತ್ತೆ ಟ್ಯಾಬ್ ಫ್ರೆಶ್ ಮಾಡ್ತೀನಿ, ರಾಜು ಆಯ್ತು ಅನಿಲ್ ಅಂತ ನಾನು ಟೈಪ್ ಮಾಡ್ಕೋತೀನಿ. ಮತ್ತೆ ಟ್ಯಾಬ್ ಫ್ರೆಶ್ ಮಾಡ್ತೀನಿ, ರಾಮು ಅಂತ ಟೈಪ್ ಮಾಡ್ಕೋತೀನಿ. ಮತ್ತೆ ಟ್ಯಾಬ್ ಫ್ರೆಶ್ ಮಾಡ್ತೀನಿ, ಇಲ್ಲಿಂದ ಗೀತಾ ಅಂತ ಟೈಪ್ ಮಾಡ್ಕೋತೀನಿ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಟೈಪ್ ಮಾಡಿ ಬರ್ದರ್ ಮಾತ್ರ ಅದಕ್ಕೆ ಆಟೋಮೆಟಿಕ್ ಆಗಿ ಟೇಬಲ್ಸ್ ಹಾಕ್ಲಿಕ್ಕೆ ಅವಕಾಶ ಇದ್ದಿರ್ತದ. ತಿಳಿತಾ? ನಾನೇನ್ ಮಾಡ್ತೀನಿ, ಸಂಪೂರ್ಣವಾಗಿ ರಿಮೂವ್ ಮಾಡ್ತೀನಿ. ಗೊತ್ತಾಯ್ತಲ್ಲ, ನಾನು ಇದೇ ರೀತಿಯಾಗಿ ಮೇಲ್ಗಡೆ ಬರ್ದ್ ಇಟ್ಕೊಂಡಿದ್ದೀನಿ ಅನ್ನೋದು ಕೂಡ ನಿಮ್ಗೆ ನೆನಪಿರ್ಬೇಕು. ಗೊತ್ತಾಗ್ತದ? ಟ್ಯಾಬ್ ಸ್ಪೇಸ್ ಬಾರ್ ಎಲ್ಲೂ ಕೂಡ ನಾನು ಅಪ್ಲೈ ಮಾಡಿಲ್ಲ, ಟ್ಯಾಬ್ ಅನ್ನ ಫ್ರೆಶ್ ಮಾಡಿರುವಂತದ್ದು. ಈಗ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಕಂಟ್ರೋಲ್ ಎ ಅಂತ ಫ್ರೆಶ್ ಮಾಡ್ಕೋಬೇಕು. ಏನ್ ಫ್ರೆಶ್ ಮಾಡ್ಬೇಕು, ಅದನ್ನ ಬರ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕ್ರಿ, ಕಂಟ್ರೋಲ್ ಎ ಅನ್ನ ಫ್ರೆಶ್ ಮಾಡ್ಬೇಕು. ಏನ್ ಮಾಡ್ಬೇಕು, ಇಲ್ಲ ಅಂದ್ರೆ ಸೆಲೆಕ್ಟ್ ಒಳಗೆ ಹೋಗಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಸೆಲೆಕ್ಟ್ ಸಂಪೂರ್ಣವಾಗಿ ಆಗಿದೆಯಾ? ಆಲ್ ಸೆಲೆಕ್ಟ್ ಆದ ನಂತರ ಏನ್ ಮಾಡ್ಬೇಕು, ಶಾರ್ಟ್ ಕಟ್ ಕೀ ಬರ್ಕೋರಿ, ಅಲ್ಟ್ ಎನ್ ಟಿ ವಿ ಅನ್ನ ಫ್ರೆಶ್ ಮಾಡ್ಬೇಕು. ಅಲ್ಟ್ ಎನ್ ಟಿ ವಿ ಅನ್ನ ಫ್ರೆಶ್ ಮಾಡ್ಬೇಕು. ಜಸ್ಟ್ ಅಲ್ಟ್ ಎನ್ ಫ್ರೆಶ್ ಮಾಡ್ರಿ, ಆಮೇಲೆ ಟಿ ವಿ ಅನ್ನ ಫ್ರೆಶ್ ಮಾಡಿದ್ರೆ ಸಾಕು. ಈ ರೀತಿಯಾಗಿ ನಮಗೆ ಕನ್ವರ್ಟ್ ಟೆಕ್ಸ್ಟ್ ಟು ಟೇಬಲ್ ಅಂತ ಬರ್ತದೆ. ಅದರ ಮೇಲೆ ನೀವೇನ್ ಮಾಡ್ಬೇಕು, ಸಂಪೂರ್ಣವಾಗಿ ಏನ್ ಮಾಡ್ಕೋಬೇಕಪ್ಪ ಅಂದ್ರೆ ಈಗ ಓಕೆ ಅನ್ನ ಫ್ರೆಶ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಬಂದ್ಬಿಡ್ತದ. ಗೊತ್ತಾಯ್ತ್ರಿ? ಏನ್ ಕನ್ಫ್ಯೂಸ್ ಆದ್ರಿ ಮತ್ತ? ಓಕೆ ಸರ್, ಇಲ್ಲಿ ಕರೆಕ್ಟ್ ಆಗಿ ಇಲ್ಲಿ ಪೆನ್ಸಿಲ್ ಒಳಗೆ ನೋಡ್ರಿ ಕರೆಕ್ಟ್ ಆಗಿ ಬಂದಿಲ್ಲ ಅಂದ್ರೆ ನಾನು ಇಲ್ಲಿ ಯಾವ್ದಕ್ಕೋ ಒಂದ್ ಕಡೆ ಸ್ಪೇಸ್ ಬಾರ್ ಅನ್ನ ಯೂಸ್ ಮಾಡಿದ್ದೀನಿ ಅಂತ ಅರ್ಥ. ಗೊತ್ತಾಗ್ತದ? ಇಲ್ಲಿ ಏನಾಗಿತ್ತು, ಒಂದು ಸ್ಪೇಸ್ ಬಾರ್ ಅಥವಾ ಏನೋ ಒಂದು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ಟೇಬಲ್ಸ್ ಅನ್ನೇ ಫ್ರೆಶ್ ಮಾಡ್ಕೋಬೇಕು. ಮತ್ತೆ ಬ್ಯಾಕ್ ತಗೋತೀನಿ, ಟ್ಯಾಬ್ ಅನ್ನೇ ಫ್ರೆಶ್ ಮಾಡ್ಕೊಳ್ಳಿ. ಮತ್ತೆ ಬ್ಯಾಕ್ ತಗೋತೀನಿ, ಟ್ಯಾಬ್ ಅನ್ನೇ ಫ್ರೆಶ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ಬರ್ತದೆ. ಎಲ್ಲಾದ್ರೂ ಸ್ಪೇಸ್ ಬಾರ್ ಯೂಸ್ ಆಗಿತ್ತು ಅಂದ್ರೆ ಅದು ಕನ್ವರ್ಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಈಗ ಯಾರು ಹೇಳ್ತೀರಿ, ಯಾರು ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಯಾರು ಹೇಳ್ತೀರಿ? ಸಂಪೂರ್ಣವಾಗಿ ತೆಗ್ದಿದ್ದೇನೆ. ಆಲ್ಟ್ ಎನ್ ಟಿವಿ ಹೇಳಿ ಮೇಡಮ್. ಕಂಟ್ರೋಲ್ ಎ ಸೆಲೆಕ್ಟ್ ಮಾಡ್ಕೊಂಡೆ, ಆಮೇಲೆ ಆಲ್ಟ್ ಎನ್ ಟಿವಿ ಹೊಡಿಬೇಕು. ಹಾ, ಕಂಟ್ರೋಲ್ ಎ ಸೆಲೆಕ್ಷನ್ ಮಾಡ್ಕೊಂಡು ಆಮೇಲೆ ಆಲ್ಟ್ ಎನ್ ಟಿ ವಿ ಅನ್ನ ಫ್ರೆಶ್ ಮಾಡ್ಕೋಬೇಕು. ಓಕೆ ಅಂತ ಮಾಡಿ ಆಟೋಮೆಟಿಕ್ ಆಗಿ ಕರೆಕ್ಟ್ ಆಗಿ ಈ ರೀತಿಯಾಗಿ ನಮ್ಗೆ ಸೆಟ್ ಆಗಿ ಬಂದ್ಬಿಟ್ಟಿರ್ತಾವ. ಕೆಲವೊಂದು ಇಲ್ಲಿ ಪೆನ್ಸಿಲ್ ಅನ್ನೋದು ಒಂದು ಕಾಲಮ್ ಮುಂದ್ಗಡೆ ಹೋಗಿದೆಯಲ್ಲ, ಇದು ಸ್ವಲ್ಪ ನಾವು ಟ್ಯಾಬ್ ಅನ್ನ ಫ್ರೆಶ್ ಮಾಡೋದ್ರೊಳಗೆ ಹೆಚ್ಚಾ ಕಡಿಮೆ ಆಗಿರ್ತದ. ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋರಿ. ಆಲ್ಮೋಸ್ಟ್ ಅಂದ್ರೆ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ಬರ್ತದ. ಒಂದು ಟ್ಯಾಬ್ ಒಳಗೆ ಕೊಡೋದ್ರೊಳಗೆ ಹೆಚ್ಚಾ ಕಡಿಮೆ ಆಗಿತ್ತು ಅಂದ್ರೆ ಸ್ವಲ್ಪ ಮುಂದಕ್ಕೆ ಹೋಗಿರುತ್ತೆ ಅಂತ ತಿಳ್ಕೊಂಡು ನಾವು ಸಂಪೂರ್ಣವಾಗಿ ನೋಡ್ಬೋದು. ಗೊತ್ತಾಗ್ತಿದೆಯಲ್ಲ ಯಾವ ರೀತಿಯಾಗಿ ಹಾಕ್ಬೋದು ಟೇಬಲ್ಸ್ ಅನ್ನೋದು? ಗೊತ್ತಾಯ್ತೋ ಗೊತ್ತಾಗ್ಲಿಲ್ಲ? ಗೊತ್ತಾಯ್ತು ಸರ್. ಹಾ, ಈ ರೀತಿ ಆದಂತ ಶಾರ್ಟ್ ಕಟ್ ಕೀಗಳು, ಟ್ರಿಕ್ಸ್ ಗಳು ಬಹಳಷ್ಟು ಸಿಗ್ತಾವ ನಮ್ಮ ಕ್ಲಾಸ್ ಒಳಗೆ. ಸುಮ್ಮನೆ ಟೇಬಲ್ ಹಾಕೊಳ್ಳೋದು, ಅದರೊಳಗೆ ಹಾಕ್ರಿ, ಇದ್ರೊಳಗೆ ತೆಗೀರತ್ ನಾವು ಯಾವ್ದು ಕೂಡ ಹೇಳಲ್ಲ, ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀವಿ. ಈಗ ಇನ್ನೊಂದು ಏನ್ ಬರ್ತಾ ಇದೆ ಇದರಲ್ಲಿ ರಿಕ್ವೈರ್ಮೆಂಟ್ ನಮ್ಗೇನ್ ಬರ್ತಾ ಇದೆ, ಇವುಗಳನ್ನ ಸರಿಯಾಗಿ ಮಾಡ್ಕೋಬೇಕು ಸರ್. ಅಡ್ಜಸ್ಟ್ಮೆಂಟ್ ನೋಡ್ರಿ ಚಂದ ಕಾಣಿಸಕತ್ತಿಲ್ಲ. ಇದು ಆಫೀಸಿಯಲಿ ವರ್ಕ್ ಅನಾಲಿ ಇದು ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಹೆಂಗ್ ಮಾಡ್ಕೋಬೇಕಪ್ಪ? ಇಲ್ಲಿ ನೋಡ್ರಿ ಮುಂದ್ಗಡೆ ಒಂದು ಎಕ್ಸ್ಟ್ರಾ ಬಂದ್ಬಿಟ್ಟದ. ಅದನ್ನ ಹೆಂಗ್ ತೆಗಿಬೇಕು ಸರ್? ಎಕ್ಸ್ಟ್ರಾ ಬಂದಿರುವಂತದನ್ನ ಯಾವ ರೀತಿಯಾಗಿ ನಾನು ರಿಮೂವ್ ಮಾಡ್ಕೋಬೇಕು ಅದಕ್ಕೆ ಅನ್ನೋದು ಕೂಡ ನಿಮ್ಗೆ ಇಲ್ಲಿ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಈ ಒಂದು ಲೈನ್ ಮಾತ್ರ ಡಿಲೀಟ್ ಆಗ್ಬೇಕು ಸರ್. ಇದನ್ನ ಕರೆಕ್ಟ್ ಆಗಿ ಇಲ್ಲಿಗೆ ಬರಬೇಕು ಅಂದ್ರೆ ನೀವು ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಬ್ಯಾಕ್ ಪೇಸ್ ಅನ್ನ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಆ ಒಂದು ಕಾಲಮ್ ಅಲ್ಲಿ ಡಿಲೀಟ್ ಆಗಿ ಹೋಗ್ಬಿಟ್ಟಿರ್ತದ ಅನ್ನೋದು ಕೂಡ ನಾವು ನೋಡಬಹುದು. ಈಗ ಇದು ಕರೆಕ್ಟ್ ಆಗಿ ನೀಟ್ ಆಗಿ ಮಾಡ್ಕೊಳ್ಳೋಣ. ಅವಾಗ ಹೆಂಗ್ ನೀಟ್ ಮಾಡ್ಕೋಬೇಕು ಸರ್ ಅಂದ್ರೆ ನೀವೇನ್ ಮಾಡ್ಬೋದು, ಇವುಗಳಿಗೆ ಮ್ಯಾನ್ಯಲ್ ಆಗಿ ನೀವು ಏನ್ ಮಾಡ್ಬೋದು, ಹಿಡಿದು ಈ ರೀತಿಯಾಗಿ ಸರಿಸಬಹುದು. ಮತ್ತೆ ಇದನ್ನ ಒಳಗಡೆ ಲೈನ್ ಕೂಡ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ಅನ್ನ ಮಾಡಬಹುದು. ಗೊತ್ತಾಗ್ತದ? ಟೋಟಲ್ ಎಷ್ಟದ ಅಷ್ಟೇ ಜಾಗವನ್ನ ನೀವೇನ್ ಮಾಡ್ಬೇಕು, ಸರಿಸ್ಕೋಬೇಕು. ಕ್ವಾಂಟಿಟಿಗೆ ಎಷ್ಟು ಬೇಕು ಅಷ್ಟನ್ನ ಜಾಗನ ಸರಿಸ್ಕೊಳ್ಳಿ. ಕೆಳಗಡೆ ಬರ್ತಾ ಇದೆ, ಕೆಳಗಡೆ ಬರಬಾರ್ದು. ಒಂದೇ ಲೈನ್ ಒಳಗೆ ಬರ್ಬೇಕಂದ್ರೆ ಇದೇ ಲೈನ್ ಅನ್ನ ಸರಿಯಾಗಿ ಸರಿಸ್ಕೋಬೇಕು. ಓಕೆ, ಪ್ರೈಸ್ ಅಂತ ಇದೆ, ಅದಕ್ಕೂ ಕೂಡ ಸ್ವಲ್ಪ ಸರಸರಿ ಕರೆಕ್ಟ್ ಆಗಿ ಬರ್ತದೆ. ನೆಕ್ಸ್ಟ್ ಸೀರಿಯಲ್ ನಂಬರ್ ಕೆಳಗಡೆ ಬಂದಿರೋದ್ರಿಂದ ಇಷ್ಟು ಜಾಗ ಬಂದಿದೆ, ಅದನ್ನು ಕೂಡ ಒಂದೇ ಲೈನ್ ಒಳಗೆ ತಗೋರಿ, ಕರೆಕ್ಟ್ ಆಗಿ ಬಂದ್ಬಿಡ್ತದೆ. ನೋಟ್ಬುಕ್ ಒಂದೇ ಲೈನ್ ಒಳಗೆ ಬರಬೇಕು ಅಂದ್ರೆ ನೀವು ಸ್ವಲ್ಪ ಇವುಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ, ಒಂದೇ ಲೈನ್ ಒಳಗೆ ಬರ್ತದೆ. ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಒಂದು ಟೇಬಲ್ಸ್ ಅನ್ನ ಎಡಿಟ್ ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ ಸರ್? ಮೇಲ್ಗಡೆ ಕಲರ್ ಬೇಕು, ಇವುಗಳಿಗೆ ಕೂಡ ಕಲರ್ ಕೊಡಬೇಕು ಅಂದ್ರೆ ಬಹಳಷ್ಟು ಈಸಿ ಇರ್ತದೆ. ಸೆಲೆಕ್ಷನ್ ಮಾಡ್ಕೋರಿ. ಆಗ್ಲೇ ಹೇಳಿದ್ದೆ ಡಿಸೈನ್ ಒಳಗೆ ನಿಮಗೆ ಮನಸ್ಸಿಗೆ ಬೇಕಾಗಿರುವಂತಹ ಡಿಸೈನ್ಸ್ ಗಳನ್ನ ಹಾಕೋರಪ್ಪ. ಈ ರೀತಿಯಾಗಿ ಚಂದ ಇರುವಂತ ಒಂದು ಟೇಬಲ್ಸ್ ಅನ್ನ ರೆಡಿ ಮಾಡ್ಕೋಬಹುದು. ಕಂಟ್ರೋಲ್ ಜೆಡ್ ಮಾಡ್ಕೊಂಡು, ಇಲ್ಲ ಸರ್ ನನಗೆ ಮ್ಯಾನ್ಯಲ್ ಆಗಿ ಕೊಡಬೇಕಾಗಿದೆ ಅಂದ್ರೆ ಇದಕ್ಕಷ್ಟಕ್ಕೆ ಸೆಲೆಕ್ಷನ್ ಮಾಡ್ಕೋರಿ. ಇವು ಏನಾಗಿದೆ ಅಂದ್ರೆ ಈಗ ಈ ಒಂದು ಲೈನ್ ಏನ್ ಕಾಣಿಸ್ತಾ ಇದೆಯಲ್ಲ, ಇಲ್ಲಿಂದ ಅಕ್ಷರ ಪ್ರಾರಂಭವಾಗಿದೆ. ಇದೇ ಅಕ್ಷರ ಸೆಂಟರ್ ಒಳಗೆ ಬರ್ಬೇಕು ಸರ್. ಇವು ಅಕ್ಷರಗಳು ಲೈನ್ ಇಂದ ಕರೆಕ್ಟ್ ಆಗಿ ಬರಬಾರ್ದು. ಎಲ್ಲ ಅಕ್ಷರಗಳು ಕೂಡ ನಟ್ ನಡು ಬರಬೇಕಾಗಿದೆ ಅಂದ್ರೆ ನೀವೇನ್ ಮಾಡ್ಬೇಕು, ಮತ್ತೆ ಈ ಒಂದು ಪ್ಲಸ್ ಚಿಹ್ನೆ ಇರುತ್ತೆ, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿ ಸೆಂಟರ್ ಪ್ಯಾರಾಗ್ರಾಫ್ಸ್ ಅಂತ ಇರುತ್ತೆ, ಅಲ್ಲಿ ಸೆಂಟರ್ ಅಲೈನ್ಮೆಂಟ್ ಒಳಗೆ ಬಂದ್ರೆ ಸೆಂಟರ್ ಒಳಗೆ ಬಂದ್ಬಿಡ್ತಾವ. ಆದ್ರೂ ಬರಕತ್ತಿಲ್ಲ ನೋಡ್ರಿ, ಎಲ್ಲಿ ಸೆಂಟರ್ ಒಳಗೆ ಬರಕತ್ತದ?
ಬರಕತ್ತದ. ನಾವೆಲ್ಲರೂ ಏನ್ ಮಾಡ್ತೀವಿ, ಹೋಮ್ ಒಳಗೆ ಹೋಗಿ ಅಕ್ಷರ ನಡು ಮಾಡ್ಬೇಕಲ್ಲ, ಇಲ್ಲೇ ಹೋಗಿ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಅಲ್ಲಿಂದ ಏಸ್ ಕಾಲಕ್ಕೂ ಕೂಡ ಅದು ಬರುವುದಿಲ್ಲ. ಯಾಕಂದ್ರೆ ಟೇಬಲ್ ಕೆಲಸ ಮಾಡಕತ್ತೀವಿ ಅಂದ್ರೆ ಟೇಬಲ್ ಫಾರ್ಮೆಟ್ ಒಳಗೆ ಹೋಗಿ ನಾವೇನ್ ಮಾಡ್ಬೇಕಾಗ್ತದ, ಬದಲಾವಣೆಯನ್ನ ತರಬೇಕಾಗತ್ತೆ. ಗೊತ್ತಾಗ್ತದ? ಯಾಕಂದ್ರೆ ಎಲ್ಲರಿಗೆ ನಾನು ಮೊದಲು ಹೇಳಿನಲ್ಲ, ಅಕ್ಷರಗಳ ಸೈಜ್ ಕಡಿಮೆ ಸೆಂಟರ್ ಒಳಗೆ ತಗೋಬೇಕಂದ್ರೆ ಹೋಮ್ ಒಳಗೆ ಹೋಗ್ಬಿಡ್ತೀವಿ ನಾವು. ಅಲ್ಲಿ ಹೋಗ್ಬಾರ್ದು. ಎಲ್ಲಿ ಹೋಗ್ಬೇಕು, ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಎಲ್ಲಿ ಲೇಔಟ್ ಒಳಗೆ ಹೋದಾಗ ಇಲ್ಲಿಂದ ಅಲೈನ್ಮೆಂಟ್ ಅಂತ ಸಿಗ್ತಾ ಇರತ್ತೆ. ಅವಾಗ ಅಲೈನ್ಮೆಂಟ್ ನೋಡ್ಬೋದು. ಇಲ್ಲಿ 1 2 3 9 ತರದ ಒಂದು ಅಲೈನ್ಮೆಂಟ್ ಗಳನ್ನು ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅವಾಗ ನೀವು ಸೆಂಟರ್ ಅಲೈನ್ಮೆಂಟ್ ಮಾಡಿದ್ರೆ ಸೆಂಟರ್ ಒಳಗೆ ಅಕ್ಷರಗಳು ಬಂದ್ಬಿಡ್ತಾವ. ಸರ್ ಕೆಳಗಡೆ ಬರಬೇಕು, ಇದನ್ನ ಯಾವಾಗ ಕಾಣಿಸುತ್ತಪ್ಪ ಅಂದ್ರೆ ಇವು ಕಾಲಮ್ಗಳ ಸೈಜ್ ಸ್ವಲ್ಪ ದೊಡ್ಡದಾಗಿದ್ದಾಗ ಸ್ವಲ್ಪ ನಾವೇನ್ ಮಾಡ್ಬೋದು, ಇವುಗಳನ್ನ ಉಪಯೋಗಿಸ್ಕೊಂಡು ಕೆಲಸ ಮಾಡ್ಬೋದು. ನೋಡಿ, ಲೆಫ್ಟ್ ರೈಟ್ ಮೇಲ್ಗಡೆ, ಓಕೆ, ಮತ್ತೆ ಕೆಳಗಡೆ ಇವುಗಳನ್ನ ಯೂಸ್ ಮಾಡ್ಕೊಳ್ಳಿಕ್ಕೆ ನಮ್ಗೆ ಎಲ್ಲಿ ಲೇಔಟ್ ಒಳಗೆ ಹೋಗಿ ನಾವು ಯೂಸ್ ಅನ್ನ ಮಾಡ್ಕೋತೀವಿ. ಗೊತ್ತಾಗ್ತದಾ? ಮತ್ತೆ ಇನ್ನೊಂದು ಏನಾಗ್ಬಿಡ್ತದಪ್ಪ ಅಂದ್ರೆ, ಸಪೋಸ್ ನಾನು ಸೀರಿಯಲ್ ನಂಬರ್ ಹೆಂಗೆ ಹಾಕ್ಬಿಡ್ತೀನಿ ಅಂದ್ರೆ, ಇಲ್ಲಿ 2 ಮಾಡಿರ್ತೀನಿ, 2ರ ಜಾಗಕ್ಕೆ 1 ಮಾಡ್ತೀನಿ, 3ರ ಜಾಗಕ್ಕೆ 4 ಮಾಡ್ಕೋತೀನಿ, 4ರ ಜಾಗಕ್ಕೆ ಏನ್ ಮಾಡ್ತೀನಿ, 3 ಹಾಕ್ಬಿಡ್ತೀನಿ. ಈ ರೀತಿಯಾಗಿ ಸೀರಿಯಲ್ ಕೀಸ್ಗಳು ಬಂದಿರ್ತಾವ. ಮುಂದೆ ಹೆಸರು ಕೂಡ ಈ ರೀತಿಯಾಗಿ ಬಂದಿರ್ತದ. ಅವಾಗ ಏನ್ ಅನಿಸ್ಬಿಡ್ತದ, ಸರ್ ಹಿಂಗ್ಯಾಕ್ ಬಂದದ್ರಿ, ನಾವು ಏನ್ ಮಾಡ್ಬೇಕು ಇದಕ್ಕೆ, ಈ ರೀತಿಯಾಗಿ ಯಾಕೆ ಬರ್ತಾ ಇದೆ, ನಾವು ಅದನ್ನ ಯಾವ ರೀತಿಯಾಗಿ ಅಂದ್ರೆ ಇಲ್ಲಿ ಏನಾಗ್ಬಿಡ್ತದ, ಇವುಗಳನ್ನ ಸೀರಿಯಲ್ ಒಳಗೆ ಯಾವ ರೀತಿಯಾಗಿ ತಗೋಬೇಕು ಸರ್ ಅಂತೇಳಿ ಕೂಡ ನಿಮ್ಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಕೂಡ ಆಗ್ಬೋದು. ಯಾವ ರೀತಿಯಾಗಿ ತಗೋಬೇಕ್ರಿ, ಅವಕ್ಕೆ ಸೀರಿಯಲ್ ಒಳಗೆ ನಾವು ತಗೋಬೇಕಾಗಿತ್ತು ಅಂದ್ರೆ ಇದನ್ನ ಸಂಪೂರ್ಣವಾಗಿ ಸೆಲೆಕ್ಷನ್ ಮಾಡ್ಕೊಂಡು ಇಲ್ಲಿಂದ ಶಾರ್ಟ್ಸ್ ಅಂತ ಕಾಣಿಸ್ತಾ ಇರತ್ತೆ ನಿಮ್ಗೆ. ಓಕೆ, ಈ ಶಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವೇನ್ ಮಾಡ್ಬೋದ್ರೆ ಜಸ್ಟ್ ಓಕೆ ಅಂತ ಫ್ರೆಶ್ ಮಾಡ್ಕೊಳ್ಳಿ. ಆಟೋಮೆಟಿಕ್ ಆಗಿ ಏನ್ ಬರುತ್ತೆ, ಆ ಒಂದು ಸೀರಿಯಲ್ ನಂಬರ್ ಕೀಸ್ಗಳು ಕೂಡ ನಾವು ಕರೆಕ್ಟ್ ಆಗಿ ಮಾಡ್ಕೋಬಹುದು. ಗೊತ್ತಾಗ್ತದ? ಅಂದ್ರೆ ಕಾಪಿ ಪೇಸ್ಟ್ ಮಾಡಿದಾಗ ಹೆಚ್ಚ ಕಡಿಮೆ ಆಗಿರ್ತದೆ. ಕಂಟ್ರೋಲ್ Z, ಯಾಕಂದ್ರೆ ನಾನು ಇಲ್ಲಿ ಏನ್ ಮಾಡಿದ್ದೇನೆ, ಈಗ 2ನೇ ನಂಬರ್ಕ ಬ್ಯಾಗ್ ಬಂದದ, 1ನೇ ನಂಬರ್ಕ ಶೂಸ್ ಬಂದದ, 4ನೇ ನಂಬರ್ಕ ಪೆನ್ ಬಂದದ, 3ನೇ ನಂಬರ್ಕ ಪೆನ್ಸಿಲ್ ಬಂದದ, 5ನೇ ನಂಬರ್ಕ ನೋಟ್ಬುಕ್. ಈ ರೀತಿಯಾಗಿ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದೀನಿ. ಹೌದಾ? ಇವುಗಳನ್ನೇ ಸೀರಿಯಲ್ ತಗೋಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡು ಇಲ್ಲಿಂದ ಶಾರ್ಟ್ ಅಂತ ಕಾಣಿಸ್ತಾ ಇರತ್ತೆ, ಇದರ ಮೇಲೆ ನಂಬರ್ಸ್ ಅಂದ್ರೆ ಟೈಪ್ಸ್ ಆಫ್ ಕಾಲಮ್ ಒಳಗಿರುವಂತ ನಂಬರ್ಸ್ ಗಳನ್ನ ನಾನು ತಗೋಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡ್ಬೇಕು, ಓಕೆ ಅಂತ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಮ್ಗೆ ಇಲ್ಲಿ ಸೀರಿಯಲ್ ಒಳಗೆ ಬಂದ್ಬಿಡ್ತದ. ತಿಳಕತನ ಹೇಳೋದ ಗೊತ್ತಾಗ್ತಿದೆಯಲ್ಲ? ಈ ರೀತಿಯಾಗಿ ನಾವೇನ್ ಮಾಡ್ಬೋದು, ಬದಲಾವಣೆನ ಎಲ್ಲಿಂದ ಮಾಡ್ಬೋದು, ಇಲ್ಲಿಂದ ಶಾರ್ಟ್ ಒಳಗೆ ಹೋಗಿ ನಂಬರ್ಸ್ ಅಂತ ಇಟ್ಕೋರಿ, ಅಥವಾ ಟೆಕ್ಸ್ಟ್ ಗಳನ್ನು ಕೂಡ ನೀವು ಬದಲಾವಣೆನ ಮಾಡ್ಬೋದು. ನೋಡಿ, ಟೆಕ್ಸ್ಟ್ ಮೇಲ್ಗಡೆ ಬಂತು, ಶೂಸ್ ಯಾವ ರೀತಿಯಾಗಿತ್ತು ಮೇಲ್ಗಡೆನೂ ಬಂತು, ಈ ರೀತಿಯಾಗಿ ಕೆಳಗಡೆನೂ ಬಂತು. ಈ ರೀತಿಯಾಗಿ ಕೂಡ ನಮಗೆ ಬದಲಾವಣೆ ಮಾಡ್ಲಿಕ್ಕೆ ಇಲ್ಲಿ ಶಾರ್ಟ್ಸ್ ಒಳಗಡೆಯಿಂದನೂ ಕೂಡ ನೀವು ಬದಲಾವಣೆನ ಸೀರಿಯಲ್ ನಂಬರ್ ವೈಸ್ ಕೂಡ ನೀವು ತಗೋಬಹುದು. ಗೊತ್ತಾಗ್ತಿದೆಯಾ? ಗೊತ್ತಾಯ್ತು ಅಂತ ಅನ್ಕೋತಾ ಇದ್ದೇನೆ. ಮತ್ತೆ ಇದನ್ನ ಸೆಲೆಕ್ಷನ್ ಮಾಡ್ಕೊಂಡಾಗ ಮತ್ತೇನೇನದಪ್ಪ, ಕಲರ್ ಹಾಕ್ಬೇಕಾಗಿತ್ತು. ಇವೆಲ್ಲ ನೋಡೋಣ. ಮೊದಲು ಇದಕ್ಕೆ ಕಲರ್ ತುಂಬಿಕೊಳ್ಳೋಣ. ಇದಕ್ಕೆ ಸ್ವಲ್ಪ ಚಂದ ಕಲರ್ ಬರಬೇಕು ಅಂದ್ರೆ ಸೆಲೆಕ್ಷನ್ ಮಾಡ್ಕೋರಿ. ಎಲ್ಲಿ ಹೋಗ್ಬೇಕು, ಕಲರ್ ಡಿಸೈನ್ ಒಳಗೆ ಹೋಗ್ರಿ, ಸೇಡಿಂಗ್ ಅಂತ ಬರ್ತದ. ತಗೋರಿಲ್ಲ, ಎಂತ ಕಲರ್ ಬೇಕು ಅಂತ ಕಲರ್ ಹಾಕೊಂಡ್ಬಿಡ್ರಿ. ಮತ್ತ ಸರ್ ಈ ರೀತಿಯಾಗಿ ಕಲರ್ ತಗೊಂಡ್ರಿ, ಮತ್ ನನಗೆ ಇವು ನಂಬರ್ಸ್ ಗಳಿಗೆ ಕಲರ್ ಕೊಡಬೇಕು, ಅಕ್ಷರಗಳಿಗೆ ಅಂದ್ರೆ ಅಕ್ಷರಗಳಿಗೆ ಕಲರ್ ಇಲ್ಲಿಂದಾನೆ ಹೋಮ್ ಒಳಗೆ ಇದ್ದಿರ್ತಾವ, ಅಕ್ಷರಗಳಿಗೆ ಕಲರ್ ಕೊಡಬಹುದು. ಕೆಳಗಡೆ ಕಷ್ಟಕ್ಕೆ ನನಗೆ ಕಲರ್ ಬೇಕು ಸರ್ ಅಂದ್ರೆ ಕೂಡ ನೀವು ಇದಕ್ಕೆ ಅಷ್ಟೇ ಸೆಲೆಕ್ಷನ್ ಮಾಡ್ಕೊಂಡು ಮ್ಯಾನ್ಯುವಲ್ ಆಗಿ ಕೂಡ ನಿಮಗೆ ಕಲರ್ ಕೊಡ್ಲಿಕ್ಕೆ ಇಲ್ಲಿಂದ ಅವಕಾಶ ಇದ್ದಿರತ್ತೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಗೊತ್ತಾಗ್ತಿದೆ? ಇದೆಲ್ಲ ಮಾಡಿದ್ರು ಕೂಡ ನಾವು ಆಮೇಲೆ ಒಂದು ಡಿಸೈನ್ ಒಳಗೆ ಹೋಗಿ ಡಿಸೈನ್ ಕೊಡಬಹುದಾ ಅಂತೇಳಿ ಕೂಡ ಪ್ರಶ್ನೆ ಆಗ್ಬೋದು. ಕೊಡ್ಲಿಕ್ಕೆ ಬರುತ್ತೆ. ಅದಕ್ಕೆ ಡಿಸೈನ್ ಯಾರು ಬೇಕಾದವ್ರು ಮಾಡ್ಬೋದು, ಬ್ಯಾಡ್ ಅಂತಾರೆ ಅನ್ನೋದು. ನೀವು ಯಾವಾಗ ಮಾಡ್ತೀರಿ ಅವಾಗ ಈ ರೀತಿಯಾಗಿ ಡಿಸೈನ್ಸ್ ಗಳು ಕೂಡ ನಮ್ಗೆ ಇಲ್ಲಿ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗ್ತಾ ಇರುತ್ತೆ. ಮತ್ತೆ ಇದನ್ನ ಕ್ಲಿಕ್ ಮಾಡ್ಕೊಂಡು ನಾನೇನ್ ಮಾಡ್ತೀನಿ, ಇಲ್ಲಿಂದ ಬಾರ್ಡರ್ಸ್ ಬಂದಿರುತ್ತೆ, ಅದನ್ನ ನೋ ಬಾರ್ಡರ್ಸ್ ಮಾಡಿದ್ರೆ ಸಂಪೂರ್ಣವಾಗಿ ಒಳಗಡೆ ಬಂದಿರುವಂತ ಬಾರ್ಡರ್ ಹೋಗ್ಬಿಟ್ಟಿರ್ತದ. ಬೇಕು ಅಂದ್ರೆ ಹಾಕೋರಿ, ಬ್ಯಾಡ್ ಅಂದ್ರೆ ಸಂಪೂರ್ಣವಾಗಿ ತೆಗೆದ್ ಬಿಡಬಹುದು. ಈಗ ಮೊದಲು ಇದ್ದಂಗೆ ಬೇಕು ಅಂದ್ರೆ ನೀವು ಇದ್ರ ಮೇಲೆ ಹೋಗಿ ಇಲ್ಲಿಂದ ನಾರ್ಮಲ್ ರೋ ಮೇಲೆ ಕ್ಲಿಕ್ ಮಾಡಿದ್ರೆ ವಾಪಸ್ ನಾರ್ಮಲ್ ಆಗಿ ಬಂದ್ಬಿಡ್ತದ. ತಿಳಕಂತ ಹೇಳೋದ. ಮತ್ತೆ ನೀವು ಲೇಔಟ್ ಒಳಗೆ ಹೋದಾಗ ಮತ್ತೆ ಇಲ್ಲಿಂದ ವ್ಯೂ, ಆಗ್ಲೇ ಹೇಳಿದೆ, ವ್ಯೂ ಗೈಡ್ಲೈನ್ಸ್ ಒಳಗೆ ಪ್ರಾಪರ್ಟೀಸ್ ಒಳಗೂ ಕೂಡ ನಾವು ನೋಡಿದೀವಿ. ಈ ಪ್ರಾಪರ್ಟೀಸ್ ಏನ್ ಕೆಲಸ ಮಾಡತ್ತೆ, ಓಕೆ, ಸೆಲೆಕ್ಷನ್ ಗೊತ್ತಾಯ್ತು, ವ್ಯೂ ಒಂದು ಗೈಡ್ಲೈನ್ಸ್ ಗೊತ್ತಾಗಿದೆ. ಇಲ್ಲಿಂದ ಪ್ರಾಪರ್ಟೀಸ್ ಏನ್ ಕೆಲಸ ಮಾಡ್ತದಪ್ಪ ಅಂದ್ರೆ, ಈಗ ಸಪೋಸ್ ನಾವೇನ್ ಮಾಡ್ತೀವಿ, ಇದ್ರೊಳಗೆ ಏನಾದ್ರೂ ಒಂದು ಬರೆದು ತಗೊಳ್ಳೋಣ. ಓಕೆ, ಅವಾಗ ಈಸ್ ಈಕ್ವಲ್ ಟು ಅಂತ ಬರಿತೀನಿ, RAND ರೆಂಡ್ ಅಂತ ಬರ್ಕೊಂಡು ಬ್ರಾಕೆಟ್ ಕಂಪ್ಲೀಟ್ ಎಂಟರ್ ಮಾಡ್ಕೋತೀನಿ. ಓಕೆ, ಈ ರೀತಿಯಾಗಿ ನಾನು ಏನ್ ಮಾಡಿದ್ದೀನಿ, ಒಂದು ಪೇಜ್ ಒಳಗಡೆ ಬರ್ದಿದ್ದೀನಿ ಅಂತ ಅನ್ಕೋರಿ. ಓಕೆ, 2-3 ಪೇಜ್ ಬಂದಾವ್. ಓಕೆ, ಮೇಲ್ಗಡೆ ಇರ್ಲಿ, ತಲೆ ಕೆಡಿಸ್ಕೋಬೇಡಿ. ಈಗ ಇದರ ಒಳಗೆ ನನ್ಗೆ ಏನ್ ಮಾಡ್ಬೇಕಾಗಿದೆ, ಒಂದು ಟೇಬಲ್ಸ್ ಅನ್ನ ಹಾಕ್ಬೇಕಾಗಿದೆ. ಅವಾಗ ನಾನು ಏನ್ ಮಾಡ್ತೀನಿ, ಅದಕ್ಕೆ ಸಂಪೂರ್ಣವಾಗಿ ಇದರ ಅಲೈನ್ಮೆಂಟ್ ಕರೆಕ್ಟ್ ಆಗ್ಬೇಕು ಅಂದ್ರೆ ನೀವೇನ್ ಮಾಡ್ಬೇಕು, ಜಸ್ಟಿಫೈ ಮೇಲೆ ಕ್ಲಿಕ್ ಮಾಡ್ರಿ, ಈ ರೀತಿಯಾಗಿ ಬರ್ತದೆ. ಹೌದಾ? ಇದರ ಒಳಗೆ ಟೇಬಲ್ಸ್ ಹಾಕ್ಬೇಕಾಗಿದೆ. ನನಗೆ ನಟ್ ನಡು ಅಥವಾ ಈಚೆ ಕಡೆ ದಂಡಿಗೆ ಟೇಬಲ್ ಬರಬೇಕಾಗಿದೆ. ಹೆಂಗೆ ತಗೋಬೇಕಪ್ಪ ಅಂದ್ರೆ, ಹೆಂಗೆ ತಗೋಬೇಕ್ರಿ, ಆ ಒಂದು ಟೇಬಲ್ ಬರಬೇಕಾಗಿತ್ತು ಅಂದ್ರೆ ಎಲ್ಲಿ ಹೋಗ್ಬೇಕು, ಈಗ ಬರೋಕ್ತಿಲ್ಲ. ಅದು ಇನ್ಸರ್ಟ್ ಒಳಗೆ ಟೇಬಲ್ಸ್ ಬರ್ತಾ ಇದೆ, ಇಲ್ಲಿಂದ ಕ್ವಿಕ್ ಚಾರ್ಟ್ ಮತ್ತೆ ಡ್ರಾ ಟೇಬಲ್ ಅಂತ ಬರ್ತಾ ಇದೆ. ಡ್ರಾ ಟೇಬಲ್ ಮೇಲೆ ಹೋದ್ರೆ ಅದು ಬರುವುದೇ ಇಲ್ಲ, ಅಲ್ಲಿ ಗೊತ್ತಾಗ್ತದೆ, ಈ ರೀತಿಯಾಗಿ ಬಂದಿರ್ತದೆ. ಅವಾಗ ಏನ್ ಮಾಡ್ಕೋಬೇಕು, ನೀವು ಏನ್ ಮಾಡ್ಬೇಕಪ್ಪ, ಅವಾಗ ಆ ಒಂದು ಟೇಬಲ್ಸ್ ಅನ್ನ ತಗೋಬೇಕಾಗಿತ್ತು ಅಂದ್ರೆ ಈ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೋರಿ. ಮಾಡಿದ ನಂತರ ಏನ್ ಮಾಡ್ಬೇಕು, ಇಲ್ಲಿಂದ ಲೇಔಟ್ ಒಳಗೆ ಹೋಗಿ ಇಲ್ಲಿಂದ ಪ್ರಾಪರ್ಟೀಸ್ ಅಂತ ಬಂದಿರತ್ತೆ, ಆ ಒಂದು ಪ್ರಾಪರ್ಟೀಸ್
ಪ್ರಾಪರ್ಟೀಸ್ ಒಳಗಡೆ ನೀವು ಒಂದು ಈ ಟೇಬಲ್ಸ್ ಅನ್ನ ಲೆಫ್ಟ್ ರೈಟ್ ತಗೊಳ್ಬಹುದು. ಈ ರೀತಿಯಾಗಿ ಕೂಡ ಬರ್ತಾ ಇರತ್ತೆ. ಸ್ವಲ್ಪ ಸಣ್ಣ ಮಾಡ್ಕೋತೀನಿ, ಇದಕ್ಕೆ ಸಂಪೂರ್ಣವಾಗಿ ತೆಗೆದು ಬಿಡ್ತೀನಿ. ಮೊದಲಿಗೆ ಒಂದು ಟೇಬಲ್ಸ್ ಅನ್ನ ಹಾಕಿ ತೋರಿಸ್ತೀನಿ ನಿಮ್ಗೆ. ಇನ್ಸರ್ಟ್ ಒಳಗೆ ಹೋಗಿ ಇಲ್ಲಿಂದ ಟೇಬಲ್ಸ್ ತಗೊಂಡು ಇಲ್ಲಿಂದ ಇನ್ಸರ್ಟ್ ಟೇಬಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು 2x2 5x3 ಇದೆಯಲ್ಲ 5x5 ಮಾಡ್ಕೊಂಡು ಓಕೆ ಮಾಡ್ಕೋತೀನಿ ನಾನು. ಈ ರೀತಿಯಾಗಿ ಟೇಬಲ್ ಬಂದಿರ್ತದೆ. ಓಕೆ, ಈ ರೀತಿಯಾಗಿ ದೊಡ್ಡದು ಬಂದ್ರೆ ಸಾಕು, ದೊಡ್ಡದು ಬೇಡ, ಸಣ್ಣ ತಗೋತೀನಿ. ಕಂಟ್ರೋಲ್ Z ಇಲ್ಲಿಂದ ಇನ್ಸರ್ಟ್ ಒಳಗೆ ಹೋಗಿ ಟೇಬಲ್ಸ್ ಒಳಗೆ ಹೋಗಿ ಡ್ರಾ ಇನ್ಸರ್ಟ್ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿಂದ ಆಟೋ ಫಿಟ್ ಕಾಂಟ್ಯಾಕ್ಟ್ಸ್ ಅಂತ ಇರುತ್ತೆ, ಇದನ್ನ ಆಕ್ಟಿವೇಶನ್ ಮಾಡ್ಕೊಂಡು ನಾನು 5x6 ತಗೋತೀನಿ. ಓಕೆ ಮಾಡ್ಕೋತೀನಿ. ಈ ರೀತಿಯಾಗಿ ಒಂದು ಟೇಬಲ್ ಬಂದಿರ್ತದೆ. ಈ ಟೇಬಲ್ಸ್ ಏನ್ ಮಾಡ್ಬೇಕಾಗ್ಯದ, ಬರ್ತಿದ್ದಾನೆ ಇಟ್ ಜಾಗ ಆಟೋಮೆಟಿಕ್ ತಗೊಳಕತ್ತದ. ಹಿಂಗೆ ತಗೋಬಾರ್ದು, ಇದು ಇದರ ಒಳಗೆ ಎಲ್ಲಿ ಬೇಕು ಅಲ್ಲಿ ಇಟ್ಕೋಬೇಕಾಗಿದೆ ನನ್ಗಂದ್ರ. ಅವಾಗ ರಿಕ್ವೈರ್ಮೆಂಟ್ ಹೆಂಗಿರ್ತಾವ, ನೀವು ಯಾವುದೇ ಒಂದು ಪೇಜ್ ನೋಡ್ರಿ, ಪೇಪರ್ಗಳು ಏನೇ ಮಾಡ್ರಿ, ಅಕ್ಷರಗಳ ನಟ್ ನಡು ಟೇಬಲ್ ಹಾಕಿರ್ತಾರ, ದಂಡಿಗೆರೆ ಟೇಬಲ್ ಹಾಕಿರ್ತಾರ, ಹೆಂಗ ಹಾಕ್ತಾರ ಅನ್ನೋದು ಇಲ್ಲಿ ಗೊತ್ತಾಗ್ಬಿಡ್ತದೆ ನಿಮ್ಗೆ. ಗೊತ್ತಾಯ್ತಾ? ಈ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಆಗ್ಲೇ ಹೇಳಿದೆ, ಎಲ್ಲಿ ಲೇಔಟ್ ಒಳಗ ಇಲ್ಲಿ ಪ್ರಾಪರ್ಟೀಸ್ ಏನ್ ಕೆಲಸ ಮಾಡ್ತದ ಅಂದ್ರೆ ಟೇಬಲ್ ಲೆಫ್ಟ್ ಬೇಕು, ಸೆಂಟರ್ ಒಳಗೆ ಬೇಕು ಅಂದ್ರೆ ಸೆಂಟರ್ ಒಳಗೆ ತಗೊಂಡು ಅಪ್ಲೈ ಮಾಡಿದ್ರಿ ಒಂದು ಸೆಂಟರ್ ಒಳಗೆ ಪೇಜ್ ಬಂದ್ಬಿಡ್ತದೆ. ಇದ್ರೊಳಗೆ ಬರಿಬಹುದು ನೀವು, ಸುಮ್ಮನೆ ಹಾಕಿಲ್ಲ ಅದು ನೋಡ್ರಿ. ಈ ರೀತಿಯಾಗಿ ಬರಿಬಹುದು ನೀವು. ಆ ಒಂದು ಟೇಬಲ್ ಒಳಗೆ ಬರೀಲಿಕ್ಕೆ ಅವಕಾಶ ಇದ್ದಿರ್ತದೆ, ಬರಿಬಹುದು. ಬರೀಲಿಕ್ಕೆ ನಾನು ಟೇಬಲ್ ತಗೊಂಡಿರುವಂತದ್ದು. ಬಟ್ ಏನಾಗ್ಯದ, ಇದು ಎಷ್ಟು ಹೈಟ್ ಅದ ಅಷ್ಟು ಅಕ್ಷರಗಳು ಏನ್ ಬಂದಾವ ಕೆಳಗೆ ಬಂದಾವ. ಯಾಕಂದ್ರೆ ಮೊದಲ ಅಕ್ಷರ ಮೇಲಿತ್ತು, ಟೇಬಲ್ ಹಾಕ್ತಿದ್ದಾನೆ ಅಷ್ಟು ಜಾಗ ತಗೊಂಡು ಅಕ್ಷರ ಕೆಳಗೆ ಬಂದಾವ. ಈಗ ಹಂಗ ಬರಬಾರ್ದ್ರಿ, ಇದು ಇದ್ರ ಒಳಗೆ ಬರ್ಬೇಕು. ನನಗೆ ಈಗ ಜಗತಿ ನಾನು ಇಲ್ಲಿ ಇಟ್ಕೋತೀನಿ, ಒಳಗಡೆ ಬರ್ತದೆ. ಇಲ್ಲಿ ಇಟ್ಕೋತೀನಿ, ಈ ರೀತಿಯಾಗಿ ಅಕ್ಷರಗಳು ನನಗೆ ಏನಾಗ್ತಾ ಇದೆ, ಹೈಡ್ ಆಗ್ತಾ ಇದಾವೆ. ಈ ರೀತಿಯಾಗಿ ಕೂಡ ನೀವೇನ್ ಮಾಡಬಹುದು, ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಯಾವಾಗಪ್ಪ ಅಂದ್ರೆ ಪ್ರಾಪರ್ಟೀಸ್ ಒಳಗೆ ಹೋಗಿ ನೀವು ಅರೌಂಡ್ ಅನ್ನ ಸೆಲೆಕ್ಷನ್ ಮಾಡ್ಕೊಂಡಾಗ ಗೊತ್ತಾಗ್ತದೆ. ಸೆಂಟರ್ ಮಾಡ್ಕೊಂಡಿದೆ, ಇಲ್ಲಿಂದ ಅರೌಂಡ್ ಸೆಲೆಕ್ಷನ್ ಮಾಡ್ಕೊಂಡು ನೀವೇನ್ ಮಾಡಬಹುದು, ಇದಕ್ಕೆ ಎಲ್ಲಿ ಬೇಕು ಅಲ್ಲಿ ಈ ರೀತಿಯಾಗಿ ಇಟ್ಕೊಂಡು ನೀವೇನ್ ಮಾಡಬಹುದು, ಸಂಪೂರ್ಣವಾಗಿ ಟೇಬಲ್ಸ್ ಅನ್ನ ಹಾಕೋಬಹುದು. ಗೊತ್ತಾಗ್ತದ? ಅಂದ್ರೆ ಎಲ್ಲಿ ಬೇಕು ಅಲ್ಲಿ ಟೇಬಲ್. ಸೆಂಟರ್ ಒಳಗೆ ಬೇಕು ಅಂದ್ರೆ ಸೆಂಟರ್ ಒಳಗೆ ಅಪ್ಲೈ ಮಾಡ್ಕೋರಿ. ಇಲ್ಲ ಸರ್ ನಾನು ಕೆಳಗೆ ಬೇಕಾಗ್ಯದ, ಕೆಳಗೆ ಹಾಕೋರಿ. ಎಲ್ಲಿ ಬೇಕು ಅಲ್ಲಿ ಇಟ್ಕೋರಿ. ಆಟೋಮೆಟಿಕ್ ಆಗೋದು ತನ್ನಿಂದ ತಾನೇ ಏನಾಗ್ಬಿಡ್ತದೆ, ನಮ್ಮ ಅಕ್ಷರ ಒಳಗೆ ಜಾಗ ತಗೊಂಡು ನಮ್ಮ ಅಕ್ಷರಗಳು ಕೂಡ ಮುಂದೆ ಹೋಗ್ಬಿಡ್ತಾವ. ಇದರ ಒಳಗೂ ಕೂಡ ನೀವು ಬರಿದು ಏನು ವಿಷಯ ಹಾಕಬೇಕಾಗಿದೆ ನಡು ಕೂಡ ಟೇಬಲ್ಸ್ ಅನ್ನ ಸೇರಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಅಂತೇಳಿ ಕೂಡ ನಾವು ಸಂಪೂರ್ಣವಾಗಿ ನೋಡ್ಬೋದು. ಯಾಕಂದ್ರೆ ಆಗಲೇ ಅಲ್ಲಿಗೆ ಹೋಗಿದ್ವಿ, ಹಾಗಾಗಿ ನಿಮ್ಗೆ ಈಗ ತೋರಿಸ್ಕೊಟ್ಟೆ ಅದು ಏನ್ ಕೆಲಸ ಮಾಡ್ತೈತೆ ಅಂತೇಳಿ. ಗೊತ್ತಾಗ್ತದ? ಇಷ್ಟೆಲ್ಲನೂ ಕೂಡ ಇವತ್ತಿನ ಒಂದು ಕ್ಲಾಸ್ ಒಳಗಡೆ ನಾವೇನೆಲ್ಲ ಮಾಡಿದ್ದೀವಿ, ಸೆಂಟರ್ ಒಳಗೂ ಕೂಡ ತಗೋಬಹುದು. ಅಕ್ಷರಗಳು ಬರ್ದಾಗ ಇದು ಯೂಸ್ ಆಗುತ್ತೆ ನಮ್ಗೆ. ಏನ್ ಮಾಡಿದೀವಪ್ಪ ಅಂದ್ರೆ ವೇವ್ ಗ್ರೇಡೆನ್ಸ್ ಗೊತ್ತಾಯ್ತು, ಸೆಲೆಕ್ಷನ್ ಗೊತ್ತಾಯ್ತು, ಪ್ರಾಪರ್ಟೀಸ್ ಕಲ್ತಿದ್ದೀವಿ. ಜೊತೆಗೆ ಇನ್ನು ಇವೆಲ್ಲವನ್ನು ಕೂಡ ಬಹಳಷ್ಟು ಕಲಿಬೇಕಾಗಿದೆ. ಹಿಂದಿನ ದಿನ ಕ್ಲಾಸ್ ಅಲ್ಲಿ ಮರ್ಜ್ ಅನ್ನೋದು ಕೂಡ ನಾವು ಸಂಪೂರ್ಣವಾಗಿ ಕಲ್ತಿದ್ದೀವಿ. ಮತ್ತೆ ಅಲೈನ್ಮೆಂಟ್ ಹೆಂಗ್ ಮಾಡ್ಬೇಕು ಅನ್ನೋದು ಇವಷ್ಟೇ ಕಲ್ತೀವಿ. ಇದೇನದ ಅನ್ನೋದು ಕೂಡ ನಮ್ಗೆ ಸಂಪೂರ್ಣವಾಗಿ ಗೊತ್ತಾಗಿಲ್ಲ, ಅದನ್ನು ಕೂಡ ಸಂಪೂರ್ಣವಾಗಿ ಕಲಿಬೇಕಾಗಿದೆ. ಜೊತೆಗೆ ಇಲ್ಲಿಂದ ಶಾರ್ಟ್ಸ್ ಅನ್ನೋದು ಬರುತ್ತೆ, ಇದನ್ನು ಕೂಡ ಸಂಪೂರ್ಣವಾಗಿ ಇವತ್ತಿನ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಜೊತೆಗೆ ಡಿಸೈನ್ ಒಳಗೆ ನೋಡಿದಾಗ ಟೇಬಲ್ ಸ್ಟೈಲ್ ಅನ್ನ ಯಾವ ರೀತಿಯಾಗಿ ಹಾಕಬಹುದು, ಮತ್ತೆ ಟೇಬಲ್ ಸ್ಟೈಲ್ಸ್ ಗಳನ್ನ ಯಾವ ರೀತಿಯಾಗಿ ಉಪಯೋಗಿಸಬಹುದು, ಸೇಡಿಂಗ್ ಗೊತ್ತಾಗಿದೆ, ಬಾರ್ಡರ್ ಗೊತ್ತಾಗಿದೆ. ನೆಕ್ಸ್ಟ್ ಇಲ್ಲಿಂದ ನಾವು ಡ್ರಾಟ್ ಒಂದು ಬಾರ್ಡರ್ ಗೆ ಯಾವ ರೀತಿಯಾಗಿ ಕಲರ್ ಕೊಡಬೇಕು, ಯಾವ ರೀತಿಯಾಗಿ ಟೇಬಲ್ ಮ್ಯಾನ್ಯುವಲ್ ಆಗಿ ಒಂದು ರೆಡಿ ಮಾಡ್ಕೋಬಹುದು. ಜೊತೆಗೆ ಟೇಬಲ್ಸ್ ಅನ್ನ ಎರೇಜರ್ ಯಾವ ರೀತಿಯಾಗಿ ಮಾಡ್ಕೋಬಹುದು ಅನ್ನೋದು ಕೂಡ ನಿಮ್ಗಲ್ಲಿ ಸಂಪೂರ್ಣವಾಗಿ ಒಂದು ಎರೇಜರ್ ಕೀಲಿಂದ ಟೇಬಲ್ಸ್ ಗಳನ್ನು ಕೂಡ ಎರೇಜರ್ ಮಾಡ್ಲಿಕ್ಕೆ ಉಪಯೋಗಿಸ್ಕೋಬಹುದು ಅನ್ನೋದು ಕೂಡ ಸಂಪೂರ್ಣವಾಗಿ ನಿಮ್ಗೆ ನಿನ್ನೆ ಮತ್ತೆ ಇವತ್ತಿನ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಹೇಳ್ಕೊಟ್ಟಿದ್ದೀನಿ. ಗೊತ್ತಾಗಿದೆ ಅನ್ಕೋತಾ ಅದನ್ನ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಇಷ್ಟೆಲ್ಲವನ್ನು ಕೂಡ ಕಲಿಸ್ಕೊಟ್ಟಿದ್ದೀನಿ. ಇನ್ನು ಬಹಳಷ್ಟು ಕಲಿಬೇಕಾಗಿರುವಂತದ್ದು ಇನ್ಸರ್ಟ್ ಒಳಗಡೆ ನೋಡ್ರಿ, ಯಾವುದು ನೋಡ್ಲಾರ್ದಷ್ಟು ಕೆಲಸಗಳನ್ನ ನಾವು ಮಾಡಬೇಕಾಗಿರುವಂತದ್ದು ಇವೆಲ್ಲವನ್ನು ಕೂಡ ಕಲಿಬೇಕಾಗಿದೆ. ಮತ್ತೆ ನಾವು ಟೇಬಲ್ಸ್ ಗಳನ್ನ ಹಾಕಿದಾಗ ಟೇಬಲ್ಸ್ ಒಳಗಡೆ ಲೇಔಟ್ ಒಳಗೆ ನೋಡಿದ್ರೆ ಇವೆಲ್ಲ ಇನ್ನು ಬಹಳಷ್ಟು ಕೂಡ ಕಲಿಬೇಕಾಗಿರುವಂತದ್ದು. ಇವೆಲ್ಲ ಏನ್ ಕೆಲಸ ಮಾಡ್ತಾವ ಅನ್ನೋದು ಕೂಡ ಪ್ರತಿದಿನ ಇದೇ ರೀತಿಯಾಗಿ ಕ್ಲಾಸ್ ಇದ್ದಿರುತ್ತೆ 8 ಗಂಟೆಗೆ. ಸರಿಯಾಗಿ ಎಲ್ಲರೂ ಕೂಡ ಜಾಯಿನ್ ಆಗ್ರಿ. ಪ್ರತಿಯೊಬ್ರು ಏನಾದ್ರೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ಯಾವುದೇ ಒಂದು ಗೊಂದಲ ಇಲ್ಲಾರ್ದೆ ಪ್ರಶ್ನೆಗಳನ್ನ ಕೇಳಬಹುದು. ಮತ್ತೆ ಇದರಲ್ಲಿ ಏನಾದ್ರೂ ಹೊಸದನ್ನ ಕಲ್ತಿದ್ರೆ ನಿಮ್ಗೆ ಇವತ್ತಿನ ಒಂದು ಕ್ಲಾಸ್ ಇಷ್ಟ ಆಗಿದೆ ಸರ್, ನಾನು ಸಂಪೂರ್ಣವಾಗಿ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಏನೋ ಒಂದು ತಾಸಿನ ಒಳಗೆ ನಾನು ಕಲ್ಕೊಂಡೆ ಅನ್ನೋ ಒಂದು ಭಾವನೆ ಬಂದಿತ್ತು ಅಂದ್ರೆ ದಯವಿಟ್ಟು ಪರ್ಸನಲ್ ಆಗಿ ಮೆಸೇಜ್ ಮಾಡಬೇಕು. ಅಂದ್ರೆ ನಿಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರೆ ನನಗೂ ಕೂಡ ಅನುಕೂಲ ಆಗುತ್ತೆ. ಯಾರಿಗೆ ತಿಳಿತಾ ಇದೆ, ಯಾರಿಗೆ ತಿಳಿತಾ ಇಲ್ಲ ಅನ್ನೋದು ಕೂಡ ನಮ್ಗೆ ಅರ್ಥ ಆಗ್ತದೆ. ಇನ್ನೂ ಈಸಿ ಒಳಗೆ ಹೇಳುವಂತ ಮೆಥಡ್ ಅನ್ನ ನಾನು ಕೂಡ ಫಾಲೋ ಮಾಡ್ಕೋತೀನಿ. ದಯವಿಟ್ಟು ಎಲ್ಲರಿಗೂ ಕೂಡ ಇವತ್ತಿನ ಕ್ಲಾಸ್ ಗೊತ್ತಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಕೇಳಬಹುದು. ಸರ್ ಕ್ಲಾಸ್ ಚೆನ್ನಾಗಿ ಅರ್ಥ ಇದೆ ಸರ್. ಥ್ಯಾಂಕ್ ಯು. ಬಟ್ ಆಕ್ಚುಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಲೇಔಟ್ ಎಲ್ಲ ಬರುತ್ತಲ್ಲ, ಯಾವ ಆಪ್ಷನ್ ಗೆ ಬರುತ್ತೆ ಸರ್? ಯಾವುದು ಮೇಡಮ್? ಈಗ ಸರ್ ಈಗ ನಾನು ಸೆಲೆಕ್ಟ್ ಮಾಡ್ಕೊಂಡು ಹಾ ಏನ್ ಡಿಸೈನ್ ಮಾಡಬೇಕು ಅನ್ಕೋತೀನಿ, ಅದು ಆಪ್ಷನ್ ಅಲ್ಲಿ ಯಾವ ಇದ್ರಲ್ಲಿ ಬರುತ್ತೆ ಸರ್? ಅದು ಯಾವುದು ಟೇಬಲ್ಸ್ ಅನ್ನ ಡಿಸೈನ್ ಮಾಡ್ಕೋಬೇಕಾದ್ರೆ ಇಲ್ಲ ಹಾ ಈಗ ಮೇಲ್ಗಡೆ ಸರ್ ಹೋಮ್ ಇದೆ, ಇನ್ಸರ್ಟ್ ಇದೆ, ಪೇಜ್ ಇದೆ, ಹೌದು, ಆಮೇಲೆ ರೆಫರೆನ್ಸಸ್ ಇದೆ, ಮೇಲಿಂಗ್ ಇದೆ. ಹಾ ಹಾ ಅದ ಪಕ್ಕದಲ್ಲಿ ಲೇಔಟ್ ಅಂತೆಲ್ಲ ಬರುತ್ತಲ್ಲ, ಅವಾಗಲೇ ಬಂತು. ಬಟ್ ಆಕ್ಚುಲಿ ಅದು ಯಾವ್ದಕ್ಕೆ ಹೋದ್ರೆ ಬರುತ್ತೆ ಅಂತ ಗೊತ್ತಾಗ್ತಾ ಇಲ್ಲ, ಅದೊಂದು ಮಾತ್ರ ಗೊತ್ತಾಗ್ಲಿಲ್ಲ. ಲೇಔಟಾ?
ಹೆಂಗ್ರಿ ಮೇಡಮ್, ಟೇಬಲ್ ಮೇಲೆ ಕ್ಲಿಕ್ ಮಾಡ್ರಿ, ಈಗ ಬತ್ ನೋಡ್ರಿ ಲೇಔಟ್ ಬತ್ತಾ. ಟೇಬಲ್ ಮೇಲೆ ಕ್ಲಿಕ್ ಮಾಡಿದಾಗ ಟೇಬಲ್ ಕೆಲಸ ಮಾಡೋ ಟೈಮಿಗೆ ಟೇಬಲ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಇಲ್ಲಿ ಪ್ಲಸ್ ಚಿಹ್ನೆ ಇದ್ದಿರ್ತದ, ಇದ್ರ ಮೇಲೆ ಟಕ್ ಅಂತ ಕ್ಲಿಕ್ ಮಾಡ್ರಿ, ಮ್ಯಾಲ ಲೇಔಟ್ ಕಾಣಿಸ್ತದ್ರಿ ಮೇಡಮ್, ಡಿಸೈನ್ ಲೇಔಟ್ ಅವಾಗ್ಲೇ ಬರ್ತಾವ. ನೀವು ಬರೀ ಅಕ್ಷರ ಬರೆದ್ರ ಟೇಬಲ್ ಹಾಕಿವಿ ಸರ್ ಮ್ಯಾಲ ಏನೂ ಕಾಣಿಸಾಕತ್ತಿಲ್ಲ ಅಂದ್ರೆ ಬರುವುದಿಲ್ಲ. ಅವುಗಳನ್ನ ಸೆಲೆಕ್ಷನ್ ಮಾಡ್ಕೊಂಡ್ರ ಅದರಲ್ಲಿ ಇರುವಂತ ಅಂದ್ರೆ ಇದಕ್ಕೆ ಏನೆಲ್ಲ ಬದಲಾವಣೆ ಮಾಡ್ಬೇಕು ಅನ್ನುವಂತ ಒಂದು ಎಡಿಟಿಂಗ್ ಆಪ್ಷನ್ಸ್ ಅವಾಗ ನಮ್ಗೆ ಲೇಔಟ್ ಮತ್ತೆ ಒಂದು ಡಿಸೈನಿಂಗ್ ಅನ್ನೋದು ವಿಸಿಬಲ್ ಆಗುತ್ತೆ, ಅವಾಗ ಮಾತ್ರ ನೋಡ್ಲಿಕ್ಕೆ ಸಿಗುತ್ತೆ. ಉಳಿದ ಒಂದು ಟೈಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಮೆನು ಬಾರ್ ಅಲ್ಲಿ ಈ ಆಪ್ಷನ್ಸ್ ಗಳು ನಮ್ಗೆ ನೋಡ್ಲಿಕ್ಕೆ ಸಿಗುವುದಿಲ್ಲ. ಗೊತ್ತಾಯ್ತಾ? ಮತ್ತೆ ಏನಾದ್ರು ಪ್ರಶ್ನೆಗಳಿದ್ರೆ ಸರ್ ನಂಗೂ ಸೇಮ್ ಅದೇ ಕಂಪ್ಯೂಟರ್ ಇತ್ತು ಸರ್, ಸಿಸ್ಟಮ್ ಅಲ್ಲಿ ಯಾಕೆ ಹಿಂಗ್ ಆಗ್ತದೆ ಅಂತ ಅನ್ಕೊಂಡೆ. ಬರೋದು ಹೋಗೋದಲ್ಲ. ಅನ್ಕೊಂಡೆ ಮಲ್ಲಿ ಪಕ್ಕ ಕೇಳ್ ನನಗೂ ಸೇಮ್ ಅದೇ ಡೌಟ್ ಆಗ್ತದೆ, ಸಿಸ್ಟಮ್ ಅಲ್ಲಿ ಬರೋದು ಮಾಡ್ತಾ ಇತ್ತು, ಹೆಂಗಪ್ಪ ಮಾಡೋದು ಅಂತ ಆಮೇಲೆ ನೀವೇ ಗೊತ್ತಾಯ್ತು. ನಾನು ಕೇಳಿ ಈಗ ಗೊತ್ತಾಯ್ತು ಸರ್, ಆಕ್ಚುಲಿ ನಾನು ಟ್ರೈ ಮಾಡಿದೆ ಬಂತು ಬಿಡಿ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾಳೆ ಒಂದು ಕ್ಲಾಸಿಗೆ ಎಲ್ಲರೂ ಕೂಡ ಸಿಗೋಣ, ಸರಿಯಾದ ಸಮಯಕ್ಕೆ ಎಲ್ಲರೂ ಕೂಡ ಜಾಯ್ನ್ ಆಗ್ಲಿಕ್ಕೆ ಪ್ರಯತ್ನ ಪಡಿ. ಮುಂದಿನ ಕ್ಲಾಸ್ ಅಲ್ಲಿ ಇನ್ನೂ ಕೂಡ ನಾವು ಬಹಳಷ್ಟು ಒಂದು ಟೇಬಲ್ಸ್ ಒಳಗಡೆ ಕಲಿಬೇಕಾಗಿದೆ. ಯಾಕಂದ್ರೆ ಟೇಬಲ್ ಅನ್ನೋದು ಏನಿದೆಯಲ್ಲ ಈ ಒಂದು ಮೈಕ್ರೋಸಾಫ್ಟ್ ವರ್ಡ್ ಇಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಂಗ ಅಂತಾನೆ ಕೂಡ ನಾವು ಸಂಪೂರ್ಣವಾಗಿ ನೋಡಬಹುದು. ಯಾಕಂದ್ರೆ ಟೇಬಲ್ಸ್ ಒಳಗಿತ್ತು ಅಂದ್ರೆ ಎಲ್ಲ ತರದ ಒಂದು ಕೆಲಸಗಳು ಅತಿ ಹೆಚ್ಚಾಗಿ ಬರುವಂತಹ ಟೇಬಲ್ಸ್ ಅಲ್ಲಿ ಮತ್ತೆ ಲೆಟರ್ಸ್ ಗಳನ್ನ ಮಾಡೋದಾಗಿರ್ಬೋದು, ಅವೆಲ್ಲ ಎಲ್ಲ ಸಮಗ್ರವಾಗಿ ನಾವು ಕಲಿಬೇಕಾಗಿರುವಂತದ್ದು. ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಯಾವುದು ಕೂಡ ಅದನ್ನ ಬಿಟ್ಟೆ ಇದನ್ನ ಬಿಟ್ಟೆ ಯಾವುದು ಕೂಡ ಇರಲ್ಲ. ಮತ್ತೆ ನಿಮ್ಗೆ ಏನೆಲ್ಲ ರಿಕ್ವೈರ್ಮೆಂಟ್ ಇರುತ್ತೆ, ಏನೆಲ್ಲ ಒಂದು ಪ್ರಶ್ನೆಗಳಿರುತ್ತೆ ಅದನ್ನ ನೋಟ್ ಮಾಡಿಕೊಂಡು ಕ್ಲಾಸ್ ಮುಗಿಯುವ ಒಂದು ಹಂತದಲ್ಲಿ ಕೂಡ ನಿಮ್ಗೆ ಕೇಳಲಿಕ್ಕೆ ಅವಕಾಶ ಇರುತ್ತೆ, ಕೇಳಬಹುದು. ಮತ್ತೆ ಸಿಗೋಣ ನಾಳೆ ಒಂದು ಕ್ಲಾಸ್ ಅಲ್ಲಿ. ಎಲ್ಲರಿಗೂ ಕೂಡ ಶುಭರಾತ್ರಿ, ಗುಡ್ ನೈಟ್, ನಮಸ್ಕಾರ.